ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಬ್ಲಾಗಲ್ಲಿ ನೀವು ಈವ್ನಿಂಗ್ ರೊಟೀನ್ ನೋಡ್ತೀರಾ. ಹಾಗೆಯೇ ಏನೆಲ್ಲ ಅಡುಗೆ ತಿಂಡಿ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಮಾವಿನ ಹಣ್ಣಿನ ಕಾಲ ಮುಗಿತಾ ಬಂತು ಅಂತಲೇ ಹೇಳ್ಬೋದು. ಸ್ವಲ್ಪ ದಿವಸ ಇರುತ್ತೇನೋ ಗೊತ್ತಿಲ್ಲ. ಅಷ್ಟರಲ್ಲಿ ಎರಡೇ ಎರಡು ಇಂಗ್ರೀಡಿಯೆಂಟ್ನ ಬಳಸಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಹಂಚ್ಕೋತೀನಿ. ತುಂಬ ಸರಳವಾಗಿದೆ, ಹಾಗೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ಲರಿಗೂ ಒಂದಿರುತ್ತಲ್ವ ತಲೆಯಲ್ಲಿ ಐಸ್ ಕ್ರೀಮ್ ಎಲ್ಲ ಮಾಡಬೇಕು ಅಂದರೆ ತುಂಬ ನಾವು ಎಕ್ಸ್ಪರ್ಟ್ ಆಗಿರಬೇಕು ಅಥವಾ 108 ಸಾಮಗ್ರಿಗಳು ತರಬೇಕು ಅಂತ. ಹಾಗೇನಿಲ್ಲ, ಒಂದು 2-3 ಇಂಗ್ರೀಡಿಯೆಂಟ್ಸ್, 3 ಅಂತ ಹೇಳ್ಬೋದು, ಸಕ್ಕರೆನೂ ಸೇರಿಸಿ ಅಷ್ಟು ಸುಲಭವಾಗಿ ಮಾಡ್ಬೋದು. ಈಗ ಸಂಜೆ ಸುಮಾರು 4:15 5 ಗಂಟೆ ಸಮಯ ಆಗಿತ್ತು. ಇವಾಗ ಕಾಫಿ ಟೈಮು. ಸೊ ಕಾಫಿ ಮಾಡೋಣ ಅಂಥೇಳಿ ಜೊತೆಗೆ ಹಾಗೆ ಏನೋ ನೋಡ್ತಾ ಇದ್ದೀನಿ. ನನಗೂ ಮರ್ತೋಗಿದೆ ಏನು ನೋಡ್ತಿದ್ದೆ ಅಂತೇಳಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ, ಯಾಕೆಂದರೆ ನನ್ನ ಮುಖದಲ್ಲಿ ನಗು ಬರ್ತಾಯಿದೆ, ಆಶ್ಚರ್ಯ ಬರ್ತಿದೆ. ಏನೋ ಇಂಟ್ರೆಸ್ಟಿಂಗ್ ಆಗಿರೋದೆ ಖಂಡಿತ ನೋಡ್ತೀನಿ ಅಂತ ಅಂದ್ಕೊಳ್ತೀನಿ. ಈಗ ಕಾಫಿ ಮಾಡೋದ್ರ ಜೊತೆಗೆ ಹಾಗೆಯೇ ಅಡುಗೆ ಮನೇಲಿರುತ್ತಲ್ಲ ಸಣ್ಣ ಪುಟ್ಟ ಕೆಲಸಗಳು, ಅದನ್ನು ಕೂಡ ಮುಗಿಸ್ಕೊಳ್ಳೋಣ ಅಂಥೇಳಿ. ಅಡುಗೆ ಮನೆಗೆ ಬಂದರೆ ಕೆಲಸಗಳು ಕೈ ಬೀಸಿ ಕರಿತಾ ಇರುತ್ತೆ ಅಂತ ಹೇಳ್ಬೋದು. ನೀವು ಎಷ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ ಅಥವಾ ಹೇಗೇನೆ ನೀವು ಅಂದರೆ ಕೆಲಸಗಳನ್ನು ಅಂದರೆ ಇದನ್ನು ಮೊದಲು ಮಾಡಬೇಕು ಅಂತ ಪ್ರಿಯಾರಿಟಿ ಕೊಟ್ಟು ಮಾಡಿಕೊಂಡು ಅದರ ನಂತರ ಇನ್ನೊಂದು ಅಂತೆಲ್ಲ ಮಾಡಿದ್ರೂ ಕೂಡ ಸಾಕಷ್ಟು ಕೆಲಸಗಳಿರುತ್ತೆ. ಇದು ಹಾಲಿನ ಕವರ್ ತೋರಿಸ್ತಾ ಇದ್ದೀನಿ, ಯಾಕೆ ಅಂತಂದರೆ ಕಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ಆ ಕವರಲ್ಲೇ ಉಳಿಯೋ ಹಾಗೆ ಕಟ್ ಮಾಡಿದ್ರೆ ಒಂದು ಚಿಕ್ಕ ಪೀಸ್ ಏನಿರುತ್ತಲ್ಲ ಅದು ಗಾಳಿಯಿಂದ ಮಣ್ಣಿಗೆ ಸೇರಿ ಮತ್ತು ಅದು ಮಣ್ಣಾಗೋದಕ್ಕೆ 100 ವರ್ಷ 1000 ವರ್ಷ ಬೇಕು ಅಂತ ಹೇಳ್ತಾರೆ. ಆ ಪೊಲ್ಯೂಷನ್ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಕವರಲ್ಲೇ ಅದು ಉಳಿಸೋದು ಉತ್ತಮ ಅಂತ ನಾನು ನಿಮಗೆ ತೋರ್ಸೋಕೆ ಹೊರಟೆ. ಬರೀ ಹಾಲಿನ ಕವರ್ ಅಂತ ಮಾತ್ರ ಅಲ್ಲ, ನೀವು ಯಾವುದೇ ಸಾಮಾನು ತೊಗೊಂಬನ್ನಿ ಅಂಗಡಿಯಿಂದ. ಇವತ್ತಿನ ದಿವಸ ಪ್ಲಾಸ್ಟಿಕ್ ಕವರ್ಗಳಲ್ಲೇ ತರೋದು. ಸ್ಟೀಲ್ ಡಬ್ಬಿ ಎಲ್ಲ ತೊಗೊಂಡೋಗಿ ಹಾಕಿಸ್ಕೊಂಬರ್ಬೇಕು ಅಥವಾ ಪೇಪರಲ್ಲಿ ಕಟ್ಟಿಸ್ಕೊಂಬರ್ಬೇಕು. ಕೆಲವು ಕಡೆ ನಡೆಯುತ್ತೆ, ಎಲ್ಲ ಕಡೆ ನಡೆಯೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಅದು ವರ್ಕ್ ಆಗೋದಿಲ್ಲ. ನಮಗೂ ಅಷ್ಟೇ, ಎಲ್ಲೋ ಹೊರಗೆ ಹೋಗಿರ್ತೀವಿ, ಯಾವುದೋ ಒಂದು ಸಾಮಾನು ಬೇಕು ಅಂತಂದಾಗ ನಿಮ್ಮ ಹತ್ರ ಡಬ್ಬಿ ಇಲ್ಲ, ಸ್ಟೀಲ್ ಡಬ್ಬಿ ತಂದಿಲ್ಲ, ಅಥವಾ ನಮ್ಮ ಹತ್ರ ಪೇಪರ್ ಕವರ್ ಇಲ್ಲ ಅಂತ ಅವ್ರು ಸಾಮಾನು ಕೊಡದೆ ಇರೋಕ್ಕೂ ಅವ್ರಿಗೂ ಆಗೋಲ್ಲ. ನಮಗೂ ಕೂಡ ಮನೆಗೆ ಬಂದು ಅದಕ್ಕೊಂದು ಡಬ್ಬಿ ತೊಗೊಂಡು ಹಾಕ್ಸ್ಕೊಳ್ಳೋದಕ್ಕೂ ಆಗೋಲ್ಲ. ಸ್ವಲ್ಪ ಪ್ರಾಕ್ಟಿಕಲಾಗಿ ಕೂಡ ಯೋಚಿಸ್ಬೇಕಾಗತ್ತೆ. ಅಂಥ ಸಮಯದಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಮಾಡೋ ಸಾಮಾನನ್ನ ಮನೆಗೆ ತರ್ತೀವಿ. ತಂದಾಗ ಅದನ್ನು ಡಬ್ಬಿಗೆ ಹಾಕೋಬೇಕಾದ್ರೆ ಒಂದು ಚಿಕ್ಕ ತುಂಡನ್ನು ಕಟ್ ಮಾಡಿಕೊಂಡು ಡಬ್ಬಿಗೆ ಹಾಕೋದ್ರ ಬದಲು ಅಂದರೆ ಓಪನ್ ಮಾಡಬೇಕಾದ್ರೆ ಹಾಗೆ ಒಂದು ಪೀಸ್ ಅದರೊಳಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದರಿಂದ ಆಗೋ ಒಂದು ಪೊಲ್ಯೂಷನ್ ಇದೆಯಲ್ಲ ಅದು ಅವಾಯ್ಡ್ ಆಗುತ್ತೆ ಅಂತ ಅನಿಸುತ್ತೆ. ಯಾವುದೇ ಪ್ಲಾಸ್ಟಿಕ್ ಕವರ್ ಅಂದರೆ ಪ್ಯಾಕೆಟ್ಗಳನ್ನು ಓಪನ್ ಮಾಡಬೇಕಾದ್ರೆ ಇದೊಂದು ಚಿಕ್ಕ ಇದನ್ನು ಪ್ರಿಕಾಷನರಿ ಮೆಜರ್ನ ತೊಗೊಳೋದ್ರಿಂದ ಸಾಕಷ್ಟು ನಮ್ಮ ಕಡೆಯಿಂದ ಆಗೋ ಏನಂತಾರೆ ಮಾಲಿನ್ಯ ತಡೆಗಟ್ಬೋದು ಅಂತ ಹೇಳ್ಬೋದು. ಈ ಥರ ಎಲ್ಲ ಚಿಕ್ಕ ಪುಟ್ಟದು ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಜನಕ್ಕೂ ಕೂಡ ಅನಿಸುತ್ತೆ, ಓ ಹೌದು ನಾವು ಹಿಂಗೆ ಮಾಡಬೇಕು ಅಂತ. ಅದು ಆಲ್ರೆಡಿ ಮಾಡ್ತಿದ್ದೆ, ತುಂಬ ಸಂತೋಷ. ಕಾಫಿಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ, ಜೊತೆಗೆ ಬೇರೆ ಕೆಲಸಗಳು ನಡೀತಾ ಇದೆ. ಯಾಕೆಂದರೆ ಅಡುಗೆ ಮನೆಗೆ ಬಂದಾಗ ಸುಮ್ಮನೆ ಬರೀ ಹಾಲು ಕಾಯೋದನ್ನು ನೋಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಯಾವುದೋ ಒಂದು ವೀಡಿಯೋನೋ ಯಾವುದೋ ಒಂದು ಮೂವಿನೋ ನೋಡ್ತಾ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಅದ್ರ ಬದಲು ಮಲ್ಟಿ ಟಾಸ್ಕಿಂಗು ಎಲ್ಲದೂ ಕೂಡ ಜೊತೆಗೆ ಮಾಡ್ಕೊಂಡು ಹೋದರೆ ಓಕೆ, ನೆಕ್ಸ್ಟ್ ಬಂದಾಗ ಜಾಸ್ತಿ ಏನು ಕೆಲಸ ಇರೋದಿಲ್ಲ, ಇನ್ನೇನು ಮಾಡಬೇಕೋ ಅದನ್ನು ಮಾಡ್ಕೊಂಡು ಹೊರಟೋಗ್ಬೋದು ಅಂತ ಅನ್ನಿಸ್ತಿರುತ್ತೆ. ಸೊ ಕಾಫಿ ರೆಡಿ ಆಯಿತು. ಸಂಜೆ ಸಮಯದಲ್ಲಿ ಕಾಫಿ ಒಂದೇ ಕುಡಿಯೋದ್ರೆ ಟೀ ಕೂಡ ಕುಡಿತಾರೆ. ತುಂಬ ಜನಕ್ಕೆ ಟೀ ಕೂಡ ಪ್ರಿಯವಾದ್ದು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಕಷಾಯ ಕುಡಿಯೋ ಅಭ್ಯಾಸನೂ ಇರುತ್ತೆ. ಸೊ ಕಾಫಿ ಕುಡಿಯೋರಿಗೆ, ಟೀ ಕುಡಿಯೋರಿಗೆ, ಕಷಾಯ ಕುಡಿಯೋರಿಗೆ ಇನ್ನೇನೇನು ಸಂಜೆ ಹೊತ್ತು ನೀವು ಪೇಯಗಳನ್ನು ಕುಡಿತೀರೋ ಎಲ್ಲರಿಗೂ ವ್ಲಾಗಿಗೆ ಸ್ವಾಗತ. ಕಾಫಿ ಕುಡಿದು ಆದಮೇಲೆ ನನಗೆ ಸಾಕಷ್ಟು ಕೆಲಸಗಳಿದೆ, ಒಂದೊಂದೇ ನೋಡ್ತಾ ಹೋಗ್ತೀರಾ ವ್ಲಾಗಲ್ಲಿ ನೀವು. ಆದರೆ ಇವತ್ತಿನ ದಿವಸ ಹೇಳಿದಷ್ಟು ಕೆಲಸಗಳು ಮಾಡೋಕ್ಕಾಗತ್ತಾ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಂದ್ಕೊಳ್ಳೋದೊಂದು, ಒಂದೊಂದು ಸತಿ ಇನ್ನೇನೋ ಒಂದು ಕಾಯ್ತಿರುತ್ತೆ, ಇನ್ಯಾರೋ ಮನೆಗೆ ಬರ್ತಾರೆ, ಇನ್ಯಾವುದೋ ಒಂದು ಫೋನ್ ಕಾಲ್ ಬರುತ್ತೆ. ಈ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಕೂಡ ಕಾಫಿ ಕುಡ್ದಾಯಿತು. ರೂಮಿಗೆ ಬಂದು ಒಂದು ಸ್ವಲ್ಪ ಕೆಲಸ ಇದೆ. ವಾರ್ಡ್ರೋಬಲ್ ಒಂದು ಸ್ವಲ್ಪ ಬಟ್ಟೆಗಳು ಜೋಡಿಸ್ಕೊಳಿದೆ. ಇವತ್ತು ರಾತ್ರಿಗೆ ಏನು ಅಡುಗೆ ಮಾಡೋ ಕೆಲಸ ಇಲ್ಲ, ಮುದ್ದೆ ಮಾಡಿದ್ರಾಯ್ತು. ಅನ್ನ ಮಾಡಬೇಕು, ಸ್ವಲ್ಪ ಬಿಸಿಯಾಗಿ ಮಾಡಬೇಕು. ಮಧ್ಯಾಹ್ನ ಮಾಡಿದ್ದು ಇದೆ, ಬಟ್ ಅಷ್ಟೊಂದಿಲ್ಲ, ಸ್ವಲ್ಪ ಮಾಡಬೇಕು. ಸ್ವಲ್ಪ ಕ್ವಾಂಟಿಟಿನೇ ಮಾಡಿಕೊಂಡ್ರೆ ಒಳ್ಳೆಯದು ಅಂಥೇಳಿ. ಒಂದು ಎಷ್ಟೇ ಕಡಿಮೆ ಮಾಡಿದ್ರೂ ಅನ್ನ ಉಳಿಯುತ್ತೆ. ಇದು ಎಲ್ಲರ ಮನೆ ಸಮಸ್ಯೆ ಅಂತ ಅಂದ್ಕೊಳ್ತೀನಿ. ಕರೆಕ್ಟಾಗಿ ಇಷ್ಟೇ ಮಾಡಿದ್ರೆ ಖರ್ಚಾಗತ್ತೆ ಅಂತಂದ್ರೂ ಅಕ್ಕಿ ಹಾಕ್ಬೇಕಾದ್ರೆ ಅನ್ಸುತ್ತೆ, ಅಯ್ಯೋ ಒಂಚೂರು ಕಡಿಮೆ ಆಗಿಬಿಟ್ರೆ ಒಂಚೂರು ಹಾಕೋಣ ಅಂತ. ನಿಮಗೂ ಇದೇ ಪ್ರಾಬ್ಲಮ್ಮ ಹೇಳಿ? ನನಗಂತೂ ಅನ್ನಕ್ಕಿಡ್ಬೇಕಾರೆ ಬಟ್ ಇಷ್ಟು ವರ್ಷ ಮಾಡಿ ಎಷ್ಟೋ ಚೆನ್ನಾಗಿ ಬಂದ್ಬಿಟ್ಟಿದೆ. ಬಟ್ ಮಾಡಬೇಕಾದ್ರೆ ಇವತ್ತೊಂಚೂರು ಏನೋ ಗೊಜ್ಜು ಕಲಿಸ್ಕೊಳಕ್ಕಿದೆ, ಪಲ್ಯ ಕಲಿಸ್ಕೊಳಕ್ಕಿದೆ, ಅಥವಾ ಏನೋ ಒಂಚೂರು
ಉಪ್ಪಿನಕಾಯಿ ತಿನ್ನೋಣ ಅನ್ಸ್ಬೋದು, ಅಥವಾ ಏನೋ ಒಂದು ಅನ್ಸ್ಬೋದು, ತೊಕ್ಕು ಈ ಥರ ಅನಿಸ್ತಿರುತ್ತೆ. ಮಾವಿನಕಾಯಿ ಕಾಲದಲ್ಲಿ ಗೊಜ್ಜು ಗೀಜು ಸ್ವಲ್ಪ ಎಲ್ಲ ನಡೀತಿರುತ್ತೆ ಅಲ್ವಾ ಬಾಯಿ ರುಚಿಗೆ. ಅವಾಗ ಒಂಚೂರು ಅವಾಗ ಇನ್ನೊಂಚೂರು ಅಕ್ಕಿ ಹಾಕೋಣ ಅಂತ ಹಾಕೋದು. ಅದು ನೋಡಿದ್ರೆ ಅವತ್ತಿನ ದಿವಸ ಅಯ್ಯೋ ಎಲ್ಲರಿಗೂ ಅನಿಸಿರುತ್ತೆ ಸಾಕಾಯ್ತು ಇನ್ನು ತಿನ್ನೋದು ಬೇಡ ಅಂತೇಳಿ ಒಂದಿಷ್ಟು ಅನ್ನ ಬೇಗತ್ತೆ ಇನ್ನು ನಡೀತಾನೇ ಇರುತ್ತೆ. ಸೊ ಅದೇ ಅನ್ನ ಕಿಡಬೇಕು ಅಂದ ತಕ್ಷಣ ಎಷ್ಟೊಂದು ಕತೆಗಳು ಬಂತು. ಸಂಜೆ ಹೊತ್ತು ಈವ್ನಿಂಗ್ ರೊಟೀನ್ ಮಾಡಿ ಬೃಂದ ಅಂದಾಗ ಯೋಚನೆ ಮಾಡ್ತಾ ಇದ್ದೆ ನಾನು, ಏನು ಮಾಡ್ಬೋದು ಸಂಜೆ ಹೊತ್ತಿನಲ್ಲಿ, ಏನಂತ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತೀನಿ, ಏನಂತದನ್ನ ವ್ಲಾಗಲ್ಲಿ ತೋರಿಸೋ ಅಂಥದ್ದು ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ಸಂಜೆ ಹೊತ್ತಲ್ಲಿ ಅಡುಗೆ ಕೆಲಸ ಅಂದರೆ ರಾತ್ರಿ ಊಟಕ್ಕೆ ಏನು ಬೇಕೋ ಅದೊಂದು ಚೂರು ಪಾರು ಸುಧೀರ್ಘ ಅಂದರೆ ಡೀಟೇಲ್ಡಾಗಿ ಮಾಡೋ ಅಂಥದ್ದು ಏನೂ ಇಟ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಒಂದೊಂದ್ಸತಿ ಮಾಡಬೇಕಾಗತ್ತೆ. ಯಾವತ್ತೋ ಒಂದು ದಿವಸ ಜೋಳದ ರೊಟ್ಟಿ ಮಾಡೋಣ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಅಷ್ಟೆಲ್ಲ ಪುರ್ಸೊತ್ತು ಇರಲ್ಲ ಅಲ್ವಾ, ಬೆಳಗ್ಗೆ ಹೊತ್ತು. ಮಧ್ಯಾಹ್ನ ಹೊತ್ತು ಮಾಡಿದ್ರೆ ಯಾರು ತಿಂತಾರೆ, ನಾನೊಬ್ಬಳೇ ತಿನ್ನಬೇಕಾಗತ್ತೆ. ಸೊ ಹೀಗೆಲ್ಲ ಇದ್ದಾಗ ಏನಾರು ಮಾಡೋಣ ಅಂತಿರುತ್ತೆ. ಅದರ್ವೈಸ್ ಸಂಜೆ ಹೊತ್ತು ಅಡುಗೆ ಮಾಡೋ ಪ್ರೋಗ್ರಾಮ್ ಕಡಿಮೆ. ಏನಾರು ಚಿಕ್ಕ ಪುಟ್ಟ ಸ್ನ್ಯಾಕ್ ಐಟಮ್ಗಳದ್ದು ಪ್ಲ್ಯಾನ್ ಇದ್ದರೆ ಅದು ನಡೀತಿರುತ್ತೆ. ಇಲ್ಲ ಏನೋ ಇದೆ ಆಲ್ರೆಡಿ ಮನೇಲಿ ಅಂದರೆ ಅದು ಇರೋದಿಲ್ಲ. ಸಂಜೆ ಹೊತ್ತು ಸಾಮಾನ್ಯವಾಗಿ ಏನಾರು ಕೆಲಸ ಹೊರಗಡೆ ಕೆಲಸ ಇದ್ದರೆ ಅದಕ್ಕೆ ಹೋಗಿ ಬರಬೇಕು ಅಂತಿರುತ್ತೆ. ಯಾಕೆಂದರೆ ಸಮ್ಮರ್ ನಡೀತಿತ್ತು ಅಲ್ವಾ, ಬೆಳಗ್ಗೆ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಸಂಜೆ ಹೊತ್ತು ಇಟ್ಕೊಳ್ತಿದ್ದೆ. ಈಗ ನೋಡಿದ್ರೆ ಮಳೆ ಶುರು ಆಗ್ತಾ ಇದೆ. ಒಂದೊಂದು ದಿವಸ ಲಾಸ್ಟ್ 2 ಡೇಸಿಂದ ಅಂತೂ ಬಂತು ಅಂತಲೇ ಹೇಳ್ಬೋದು. ಸೊ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೋಗೆಲ್ಲೋ ಮಳೆಗೆ ಸಿಗಾಕೊಳ್ಳೋ ಬದಲು ಬೆಳಗ್ಗೆ ಪರವಾಗಿಲ್ಲ, ಬಿಸಿಲಿದ್ರೂ ಅಷ್ಟೇನು ಬಿಸಿಲು ಅಂತಿಲ್ಲ. ಸೊ ಅದು ಇರುತ್ತೆ ಸಂಜೆ ಹೊತ್ತು. ಸಾಮಾನ್ಯವಾಗಿ ಸಂಜೆ ಹೊತ್ತಿಗೆ ಜಾಸ್ತಿ ಆಮೇಲೆ ಅಫ್ಕೋರ್ಸ್ ಎಡಿಟಿಂಗ್ ಇರುತ್ತೆ. 1 or 2 ಡೇಸು ಎಡಿಟಿಂಗಲ್ಲಿ ಕಳೆದು ಹೋಗುತ್ತೆ. ಅಥವಾ ಏನಾರು ನನಗೆ ಐಡಿಯಾಗಳು ಬಂದಾಗ ಅಂದರೆ ಏನು ಮಾಡಬೇಕು ಅಂತ ಇದನ್ನ ಬರೆದಿಟ್ಟು ಆ ಥರ ಮಾಡಿರ್ತೀನಿ. ಯಾಕೆಂದರೆ ಒಂದೊಂದ್ಸತಿ ನೆನಪೇ ಮಾಡಬೇಕು ಅಂತ ಹೊರಟಾಗ ತಲೆಗೆ ಹೊಡೆಯೋದಿಲ್ಲ. ಅದರಿಂದ ಬರೆದಿಟ್ಕೊಂಡಾಗ ಓಕೆ ಇದೆಲ್ಲ ಮಾಡಬೇಕು ಅಂತೀನಿ. ಆ ಥರದ ಕೆಲಸಗಳಿರುತ್ತೆ. ಅದು ಬಿಟ್ಟರೆ ಏನಾರು ಚೂರು ಪಾರು ಪರ್ಸ್ನಲ್ ಕೆಲಸಗಳು ಅಂತ ಬಂದಾಗ ನಮ್ಮ ಬಟ್ಟೆಗಳನ್ನು ಸರಿ ಮಾಡ್ಕೊಳ್ಳೋದು, ಯಾವುದು ಒಕ್ಕೋಬೇಕು, ಯಾವ್ದು ಐರನ್ನಿಗೆ ಕೊಡಬೇಕು, ಯಾವುದು ಡೀಗ್ಲೈಟರ್ ಮಾಡಬೇಕು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಸಂಜೆ ಹೊತ್ತಿನಲ್ಲಿ ಹೆಚ್ಚು ಕಡಿಮೆ ಇದೇ ಇರುತ್ತೆ. ಸಂಜೆ ಹೊತ್ತಿಗೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋಂಥ ಕೆಲಸಗಳನ್ನ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ತುಂಬ ಎಲ್ಲದು ಡ್ರ್ಯಾಗ್ ಆಗಿ ಊಟ ಲೇಟಾಗಿ ಮಲ್ಕೊಳ್ಳೋದು ಲೇಟಾಗಿ ಇಷ್ಟೆಲ್ಲ ಮಲ್ಕೊಳ್ಳೋ ಹೊತ್ತಿಗೆ 11-11:30 ಹೋಗುತ್ತೆ ಟೈಮು. ಅಂಥದ್ರಲ್ಲಿ ಎಕ್ಸ್ಟ್ರಾ ಏನಾರು ಇಟ್ಕೊಂಡ್ರೆ ಶೂಟಿಂಗ್ ಸಾಮಾನ್ಯವಾಗಿ ವ್ಲಾಗಿಗೆ ಶೂಟ್ ಮಾಡ್ಕೊಳ್ಳೋದನ್ನು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಎಲ್ಲದೂ ಮುಂದಕ್ಕೆ ಹೋಗ್ತಾ ರಾತ್ರಿ ಮಲಗೋದು ಲೇಟ್ ಆಗುತ್ತೆ. ಬೆಳಗ್ಗೆ 5:45 ಏಳಲೇಬೇಕು, ಫಿಕ್ಸ್ಡ್ ಅದು. ಸೊ ಹಾಗಾಗಿ ಸಂಜೆ ಹೊತ್ತಿನಲ್ಲಿ ಸ್ವಲ್ಪ ಕಡಿಮೆ ಕೆಲಸನೇ. ಈ ಬ್ಯಾಗ್ ತರಿಸಿದಾಗ ಯಾರೋ ಒಬ್ರು ಕಾಮೆಂಟ್ ಸೆಕ್ಷನ್ ನಿಮ್ಮಲ್ಲಿ ಹೇಳಿದರು ಲೈಟ್ ಕಲರು ಕೊಳೆ ಆಗೋಗುತ್ತೆ ಅಂತೇಳಿ. ಅದು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾವು ಚಿಕ್ಕವರಿದ್ದಾಗ ಸ್ವಲ್ಪ ಇವೆಲ್ಲ ಇರುತ್ತಲ್ವ, ಸ್ಕೂಲಲ್ಲಂತೂ ವೈಟ್ ಕಲರ್ ಶೂಸು, ವೈಟ್ ಕಲರ್ ಸ್ಕರ್ಟ್ ಇದ್ದರೆ ಕೊಳೆ ಆಗುತ್ತೆ, ಕೊಚ್ಚೆ ಆಗುತ್ತೆ ಅಂತ. ಬಟ್ ನಮ್ಮ ಸ್ಕೂಲಲ್ಲಿ ನಾವು ದಿನ ವೈಟ್ ಕ್ಯಾನ್ವಾಸ್ ಶೂಸ್ ಹಾಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಕೊಳೆ ಆಗುತ್ತೆ ಅನ್ನೋ ಒಂದು ಇದಿಲ್ವೇ ಇಲ್ಲ. ಸ್ಯಾಟರ್ಡೆ ಬಂದ್ರೂ ವೈಟ್ ಕ್ಯಾನ್ವಾಸ್ ಶೂ, ವಾರ ಪೂರ್ತಿ ವೈಟ್ ಕ್ಯಾನ್ವಾಸ್ ಶೂ, ಬುಧವಾರ ಮಾತ್ರ ಕಲರ್ ಡ್ರೆಸ್ ಇರ್ತಿತ್ತು ನಮಗೆ ಹೈಸ್ಕೂಲಲ್ಲಿ. ಸೊ ವೈಟು ಕೊಳೆ ಆಗುತ್ತೆ ಅನ್ನೋದು ಆ ಒಂದು ಇರುತ್ತಲ್ಲ ಭಯ, ಅದೇನೋ ಒಂದು ತಲೆಯಲ್ಲಿ ಕೂತಿರುತ್ತಲ್ಲ, ಅದಂತೂ ಹೊಟ್ಟೆ ಹೋಯ್ತು ಅಂತ ಅನ್ಕೊಳ್ತೀನಿ. ವೈಟ್ ಕಲರ್ ಶೂಸ್, ಆಮೇಲೆ ದಿನ ವೈಟ್ ಶರ್ಟೇ ಹಾಕೊಂಡು ಹೋಗ್ತಿದ್ವಿ. ಆ್ಯಂಡ್ ಅವಾಗೆಲ್ಲ ಗೊತ್ತಲ್ವಾ ಬಿಳಿ ಬಟ್ಟೆಗೆ ನೀಲಿ ಹಾಕೋದು. ಆ ನೀಲಿ ಹಾಕಿ ಬಿಳಿ ಬಟ್ಟೆಗಿಂತ ಅದನ್ನ ನೀಲಿ ಒಂಥರ ಲೈಟ್ ಸ್ಕೈ ಬ್ಲೂ ಥರನ ಗೊತ್ತಿಲ್ಲ, ಎಲ್ಲರ ಶರ್ಟು ಹಾಗೆ ಇರ್ತಿತ್ತು, ಎಲ್ಲರೂ ನೀಲಿ ಹಾಕ್ತಿದ್ರು. ವೈಟ್ ಬಟ್ಟೆಗೆ ನೀಲಿ ಹಾಕೋ ಅವಶ್ಯಕತೆ ಇಲ್ಲ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಅದು ಹೊಟ್ಟೋಗಿದೆ ಅಂತ ಹೇಳ್ಬೋದು. ಅವಾಗಂತೂ ಉಜಾಲ ಬರ್ತಿತ್ತು. ಆಮೇಲೆ ಬಂದಿದ್ದು, ಅದಕ್ಕೂ ಮುಂಚೆ ಒಂದು ಚಿಕ್ಕದು ಪೇಪರ್ದು ಪ್ಯಾಕೆಟ್ ಬರ್ತಿತ್ತು, ಅದರೊಳಗಡೆ ಪುಡಿ ಇರೋದು ನೀಲಿ ಪುಡಿ. ಅದನ್ನು ತಂದು ಮನೆಗೊಂದು ಬಾಟ್ಲಿಗೆ ಹಾಕಿಟ್ಕೊಳ್ಳೋರು. ಅದನ್ನು ಒಂದು ಚೂಚೂರು ಹಾಕಿ ಬನಿಯನ್ನು, ಪಂಚೆಗಳು, ವೈಟ್ ಶರ್ಟ್ಸು, ವೈಟ್ ಸ್ಕರ್ಟು, ಏನೇನು ವೈಟ್ ಇದೆ ಎಲ್ಲ ಅದರಲ್ಲಿ ನೆನೆಸ್ಬಿಟ್ಟು ಅದೆಲ್ಲ ಲೈಟ್ ಒಂದು ಬ್ಲೂ ಶೇಡ್ ಬರ್ತಿತ್ತು. ಗೊತ್ತಿಲ್ಲ ಯಾಕೆ ಅಂತೇಳಿ. ನನಗೆ ಅವರು ಈ ಬ್ಯಾಗ್ ಕೊಳೆ ಆಗುತ್ತೆ ಲೈಟ್ ಕಲರು ಅಂದ ತಕ್ಷಣ ನನಗೆ ಅದೆಲ್ಲ ನೆನಪಾಯ್ತು. ಇವತ್ತು ಚಿಕ್ಕ ವಯಸ್ಸಲ್ಲಿ ಇವಾಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ. ನಾನಂತೂ ಯಾಕಂದರೆ ಎಷ್ಟೊಂದು ಕುರ್ತಾಗಳಿಗೆ ವೈಟ್ ಪ್ಯಾಂಟೇ ಪ್ರಿಫರ್ ಮಾಡೋದು. ಆ್ಯಂಡ್ ಸಮ್ಮರ್ ಬಂದ್ರಂತೂ ವೈಟೇ ನಾನು ಪ್ರಿಫರ್ ಮಾಡೋದು. ಯಾಕೆಂದರೆ ಆಲ್ರೆಡಿ ಇಷ್ಟು ಸೆಕೆ. ಆ್ಯಂಡ್ ನಾವು ಡಾರ್ಕ್ ಕಲರ್ಸು ಅಥವಾ ಬ್ಲ್ಯಾಕ್ ಅಂತೂ ನಾನು ಹಾಕೊಳ್ಳೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಸೊ ವೈಟ್ ಪ್ಯಾಂಟ್ಗಳು, ಅದರಲ್ಲೂ ಪಲಾಜೋ, ಸ್ಟ್ರೈಟ್ ಪ್ಯಾಂಟ್ಸು, ಅಥವಾ ಇನ್ನೇನು ಎರಡೇ ಥರ ಇವಾಗ ನಡೀತಾ ಇರೋದು. ಸ್ಟ್ರೈಟ್ ಪ್ಯಾಂಟು, ಪಲಾಜೋ, ಇನ್ಯಾವ ಥರ ಇದೆಯೋ ಅದೇ ಆ ಥರ ಆ್ಯಂಕಲ್ ಲೆಂತಲ್ಲಿ ಇರೋವಂಥದ್ದು. ಸೊ ವೈಟ್ ಅಂತೂ
ಕೊಳೆ ಆಗ್ತಿರುತ್ತೆ, ಒಗಿತಿರುತ್ತೆ. ನಾನು ತುಂಬ ತಲೆಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ, ಕೊಳೆ ಆಗುತ್ತಾ ಕೊಳೆಗಿಂತ ಕರೆಗಳಾದ್ರೂ ಜಸ್ಟ್ ಈಗಂತೂ 108 ಕರೆ ತೆಗಿಯೋಕ್ಕೆ ಸಾಧನಗಳು ಬಂದ್ಬಿಟ್ಟಿದೆ. ಸಾಧನ ಅಲ್ಲ ಏನು, ಡಿಟರ್ಜೆಂಟ್ಗಳು ಬೇರೆ ಬೇರೆ ರೀತಿ ಇದರೊಳಗೆ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಪೆನ್ ಥರ ಮಿಷನ್ಗೆ ಹಾಕ್ತಿರಾದ್ರೆ ಅಲ್ಲೂ ಏನೋ ಒಂಚೂರು ರಬ್ ಮಾಡಿಬಿಟ್ಟು ಅದನ್ನೆಲ್ಲ ತೆಗೆದು ಹಾಕೋ ಹಂಗೆಲ್ಲ 108 ಇದೆ. ಸೊ ಹಾಗಾಗಿ ವೈಟು ಈ ಬ್ಯಾಗು ನಾನು ಒಂದು ಸತಿ 2 ಸತಿ ಯೂಸ್ ಮಾಡೋಕ್ಕಾಯ್ತು. ಏನಂದರೆ ಬ್ಯಾಗು ಚೆನ್ನಾಗಿದೆ, ಸಾಕಷ್ಟು ಇಡ್ಸುತ್ತೆ. ಬಟ್ ಯಾವಾಗಲೂ ಜಿಪ್ ಹಾಕಿ ತೆಗೆದು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಬಟ್ಟೆದಲ್ವಾ, ಸೊ ಹಿಂಗೆ ಹಿಡ್ಕೊಂಡೇ ಹಾಕಬೇಕು, ಹಿಂಗೆ ಹಿಡ್ಕೊಂಡೇ ತೆಗಿಬೇಕು. ಬಟ್ ನಾನು ಅದೇ ಅನ್ಕೋತಿದ್ದೆ, ಜಿಪ್ ಇದ್ದಾಗಲೂ ಯಾಕೆ ಮ್ಯಾಗ್ನೆಟಿಕ್ ಕ್ಲೋಸರ್ ಕೊಟ್ಟಿದ್ದಾರೆ ಅಂತ ಇವಾಗ ಅರ್ಥ ಆಯ್ತದೆ. ಯಾಕೆಂದರೆ ಒಂದು ಕೈಯಲ್ಲಿ ಆಪ್ರೇಟ್ ಮಾಡ್ಬೇಕಾದ್ರೆ ನೀವು ಜಸ್ಟ್ ಈ ಮ್ಯಾಗ್ನೆಟಿಕ್ ಕ್ಲೋಸರ್ನ ಹಾಕ್ಬಿಟ್ಟು ಹಿಡ್ಕೊಂಡಿದ್ರೆ ಆ್ಯಂಡ್ ಯಾವುದೋ ಬಿದ್ದೋಗೋ ಥರ ಇಲ್ಲ, ಸಾಕಷ್ಟು ಕವರ್ ಆಗಿರುತ್ತೆ. ಸೊ ಆವಾಗ ಈಸಿಯಾಗಿ ತೆಗೆದು ಹಾಕಿ ಮಾಡ್ತಿರ್ಬೋದು. ಜಿಪ್ ಹಾಕೋ ಒಂದು 2 ಕೈಯಲ್ಲೂ ಜಿಪ್ ಹಾಕಬೇಕು. ಈ ರೀತಿ ಹಾಕ್ಕೊಂಡಿರ್ತೀವಿ, ಹಿಂಗೆ ಹಾಕ್ಕೊಂಡಿದ್ದಾಗ ಪ್ರತಿ ಸತಿನೂ ಹಿಂಗೆ ತೆಗೆದು ಜಿಪ್ ತೆಗೆದು ಮಾಡಬೇಕಾಗತ್ತೆ. ಅದ್ರ ಬದಲು ಮ್ಯಾಗ್ನೆಟಿಕ್ ಕ್ಲೋಸರ್ ಇದ್ದರೆ ಆ ಸಮಸ್ಯೆ ಇಲ್ಲ ಅಂತೇಳಿ ನನಗೆ ಲೈಟ್ ಕಲರು ಅಂದ ತಕ್ಷಣ ಈ ಬ್ಯಾಗು ಕತೆ ಎಲ್ಲ ನೆನಪಾಯಿತು. ಸೊ ಇವಾಗ ನನಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ, ನಿಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಇನ್ನೊಂದು ಇದೊಂದು ಸ್ನ್ಯಾಕಿಂಗಿಗೆ ಚೆನ್ನಾಗಿದೆ ಅಂತ ಅನಿಸು ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ಬಂದೆ. ಮಿಲನ್ ಮೇವ್ ಅಂತ ಅಲ್ಲಿ ಜಯನಗರದಲ್ಲಿ ಒಂದು ಶಾಪ್ ಇದೆ, 4th ಬ್ಲಾಕಲ್ಲಿ ಇಟ್ಕೋತೀನಿ. 4th ಬ್ಲಾಕೋ 3rd ಬ್ಲಾಕೋ ಯಾವ ಬ್ಲಾಕೋ ಗೊತ್ತಿಲ್ಲ, ಯಾವಾಗಲೂ ಆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಇದೆಲ್ಲ ಸಿಗುತ್ತೆ, ಇದು ಸಪ್ನ ಬುಕ್ ಹೌಸ್ ಬರುತ್ತಲ್ಲ ಅದ್ರ ಎದುರುಗಡೆ ಲೈನಲ್ಲೇ ಬರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಬಟ್ ಈ ಥರದ್ದು ಏನೇನೋ ಇಂಟ್ರೆಸ್ಟಿಂಗ್ ಆಗಿರೋದು ಕಾಣಿಸುತ್ತೆ. ಇದು ಏನು ಅಂತ ಅಂದರೆ ಇದು ಪಫ್ಡ್ ಬಾಜ್ರಾ, ಇದು ಅಂದರೆ ಬಾಜ್ರದ ಮಂಡಕ್ಕಿ ಅಂತ ಹೇಳ್ಬೋದು. ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ತೋರ್ಸಕ್ಕಂತೂ ಟ್ರೈ ಮಾಡ್ತೀನಿ. ಇದು ರುಚಿಯಾಗಿದೆ. ಇದು ಬೆಲೆ ಜಾಸ್ತಿನೇ ಇದೆ, ಬಟ್ ಅದು ಏನೋ ಅಂತಾರಲ್ಲ, ಈ ಕರ್ದಿದ್ದು ಹಾಳು ಮುಳು ತಿನ್ನೋ ಬದಲು ಇಂಥದ್ದು ಬಾಯಾಡ್ಸೋಕ್ಕೆ ಚೆನ್ನಾಗಿರುತ್ತೆ. 32 ರೂಪೀಸ್. ಇದು ಎಷ್ಟು ಗ್ರಾಮ್ಸಿಗೆ ನನಗೆ ಕಾಣ್ತಿಲ್ಲ, ಕನ್ನಡಕ ಬೇಕು. ಎಸ್, 100 ಗ್ರಾಮ್ಸಿಗೆ 32 ರೂಪೀಸೋ ಏನೋ. ಟೇಸ್ಟ್ ಒಂಥರ ಚೆನ್ನಾಗಿದೆ, ತುಂಬ ಸಾಲ್ಟ್ ಹಾಕಿಲ್ಲ, ನನಗೆ ಇಷ್ಟ ಆಯ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಮಂಡಕ್ಕಿಗೆಲ್ಲ ಸಾಕಷ್ಟು ಉಪ್ಪಿರುತ್ತೆ. ನಂಗೆ ಮಂಡಕ್ಕಿ ಇಷ್ಟ ಆಗುತ್ತೆ, ಆದರೆ ಬೇಲ್ಪುರಿ ಇಷ್ಟ ಆಗೋದಿಲ್ಲ. ನನಗೆ ಯಾವಾಗಲೂ ಆ ಬೇಲ್ಪುರಿ ತಿಂದಾಗ ಒಳ್ಳೆ ಒಂಥರ ಹುಳಿಯನ್ನು ಕಲ್ಸ್ಕೊಂಡು ತಿಂದಂಗೆ ಇರುತ್ತೆ. ಅದು ಇಷ್ಟು ಕೊಡ್ತಾರೆ, ಅಷ್ಟು ತಿನ್ನೋ ಹೊತ್ತಿಗೆ ಒಳ್ಳೆ ಊಟ ಮಾಡ್ದಂಗೆ ಆಗ್ತಿರುತ್ತೆ. ನಂಗೆ ಬೇಲ್ಪುರಿ ಮಾತ್ರ ಏನೇ ಹೇಳಿ, ಅಂದರೆ ಇಷ್ಟು ಚೆನ್ನಾಗಿ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ, ಇದರಲ್ಲಿ ಯಾರು ಹಾಕದೇ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀವಿ ಅಂತ ಅಂದ್ರೂ ನಾನು ಬೇಲ್ಪುರಿ ತೊಗೊಳಕ್ಕೆ ಹೋಗೋಲ್ಲ. ಅದ್ರ ಬದಲು ನನಗೆ ಗಿರ್ಮಿಟ್ ಇಷ್ಟ ಆಗುತ್ತೆ. ಗಿರ್ಮಿಟ್ಟಲ್ಲೂ ಗಿರ್ಮಿಟ್ಟು ಮತ್ತು ನರ್ಗಿಸ್ ಮಂಡಕ್ಕಿ ಇದೆಲ್ಲ ತುಂಬ ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಚೆನ್ನಾಗೂ ಇರುತ್ತೆ. ನಿಮ್ಗೆ ಒಂಥರ ಮಂಡಕ್ಕಿದು ಕ್ರಿಸ್ಪ್ ಏನಿರುತ್ತಲ್ಲ ಅದು ಉಳಿದಿರುತ್ತೆ, ಜೊತೆಗೆ ಖಾರ, ಉಪ್ಪು, ಹುಳಿ, ಆ ಕ್ರಂಚು, ಜೊತೆಗೆ ಮಧ್ಯ ಒಂದು ಕಡಲೆ ಬೀಜ ಎಲ್ಲದೂ ಕೂಡ, ಈರುಳ್ಳಿ, ಹಸಿ ಈರುಳ್ಳಿ, ಕ್ಯಾರೆಟಿನ್ ಸ್ವೀಟ್ನೆಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ. ಈ ಬೇಲ್ಪುರಿಲಂತೂ ಸೇಮ್ ಹುಳಿಯನ್ನು ಕಲಿಸ್ದಂಗೆ ನಂಗೆ ಇವತ್ತು ಅಂತಲ್ಲ, ನನಗೆ ಬೇಲ್ಪುರಿ ಅಂತೂ ಯಾವತ್ತೂ ಇಷ್ಟ ಆಗೋದಿಲ್ಲ. ಬಟ್ ಫ್ಯಾನ್ ಆಫ್ ಇದು ಏನೋ ಗಿರ್ಮಿಟ್ಟು, ನರ್ಗಿಸ್ ಮಂಡಕ್ಕಿ ಎಲ್ಲ ನಂಗೆ ತುಂಬ ಇಷ್ಟ. ಸೊ ಈ ಬಾಜ್ರದ್ದು ಪಫ್ ಬಾಜ್ರಾ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಸಿಗುತ್ತೆ, ನಾವು ಬೇರೆ ಬೇರೆ ಒಂದೇ ಅಂಗಡಿ ಅಂತ ಏನಲ್ಲ, ನನಗೆ ಇಲ್ಲಿ ಕಾಣಿಸ್ತು ತೊಗೊಂಬಂದೆ. ಇದಕ್ಕೆ ಬೇಕಾದರೆ ಒಗ್ಗರಣೆ ಅಂತಂದರೆ ಈಗ ನಾವು ಮಾಡ್ತೀವಲ್ಲ ಪುರಿಗೆ ಮಂಡಕ್ಕಿಗೆಲ್ಲ ಮಾಡ್ತೀವಲ್ಲ, ಕಡಲೆ ಬೀಜ, ಕಡಲೆ, ಹುರ್ಗಡ್ಲೆ, ಸ್ವಲ್ಪ ಕೊಬ್ಬರಿ, ಆ ಥರದ್ದು ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೇಕಾದ್ರೆ ಈರುಳ್ಳಿ, ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಕೊಂಡು ಸ್ವಲ್ಪ ಗ್ರೀನ್ ಚಟ್ನಿ ಅದೆಲ್ಲ ಹಾಕೊಂಡು ಕೂಡ ಮಾಡ್ಕೋಬೋದು ಅನಿಸ್ತು. ಬಟ್ ನಂಗೆ ಇದು ಹಾಗೆ ತಿನ್ನಕ್ಕೆ ಭಾರಿ ಮಜಾ ಅನಿಸ್ತಾ ಇದೆ, ಚೆನ್ನಾಗಿದೆ ಒಂಥರ. ಕ್ಲೀನಿಂಗ್ ಕೆಲಸ ಮಾಡ್ತೀನಿ ಅಂತಂದೆ, ಮಾಡೋಕ್ಕಾಗಲಿಲ್ಲ. ಫೋನ್ ಕಾಲ್ ಬಂತು, ಇನ್ನೇನೋ ಒಂದು ಕೆಲಸ ಆಯಿತು, ಅದನ್ನು ಮಾಡೋಕ್ಕಾಗಲಿಲ್ಲ. ನೋಡೋಣ ಈ ವಾರದಲ್ಲಿ ಅದನ್ನು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ. ಹಿಂದಿನ ವ್ಲಾಗಲ್ಲಿ ನಿಮ್ಮಲ್ಲೇ ಒಬ್ಬರು ಕಾಮೆಂಟ್ ಸೆಕ್ಷನ್ನಲ್ಲಿ ಅವ್ರ ಜೀವನದಲ್ಲಿ ಆಗ್ತಿರೋ ಅಂಥ ವಿಷಯಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರಿ. ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಇಬ್ರಿಗೂ ಆರೋಗ್ಯ ಚೆನ್ನಾಗಿದ್ದರೆ ಸುಲಭವಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು. ಇಬ್ಬರಲ್ಲಿ ಒಬ್ರಿಗೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಖಂಡಿತ ಇನ್ನೊಬ್ಬರ ಮೇಲೂ ಅದ್ರ ಪರಿಣಾಮ ಬೀರ್ತಾ ಇರುತ್ತೆ. ಹಾಗೆಯೇ ಒಂದು
ರೀತಿ ಗಾಡಿಗೆ 2 ಚಕ್ರ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಇನ್ನೋರು ಇಬ್ಬರೂ ಕೂಡ ಸಮವಾಗಿ ಎಳೆದ್ರೇ ಜೀವನದ ರಥ ಗಾಡಿ ಮುಂದಕ್ಕೆ ಹೋಗೋದು ಅಂಥೇಳಿ. ಆಗ ಒಂದು ಚಕ್ರಕ್ಕೆ ಸ್ವಲ್ಪ ತೊಂದರೆ ಆದರೂ ಕೂಡ ಇನ್ನೊಂದು ಚಕ್ರದ ಮೇಲೆ ಪ್ರೆಷರು ಹಾಗೆಯೇ ಭಾರ ಎಲ್ಲವೂ ಕೂಡ ಹೆಚ್ಚಾಗತ್ತೆ. ಆವಾಗ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಖಂಡಿತ. ಇದೇನು ಗೊತ್ತಾ, ಕೆಲವು ವಿಷಯಗಳು ನಾವು ಆಡೋದು ಸುಲಭ, ಆದರೆ ಅವ್ರ ಜೀವನದಲ್ಲಿ ಅದಾಗ್ತಿದ್ದಾಗ, ಅವ್ರು ಅದನ್ನು ಅನುಭವಿಸ್ತಿದ್ದಾಗ, ಹಾಗೆ ನಿಭಾಯಿಸ್ತಿದ್ದಾಗ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಯಾಕೆಂದರೆ ತತ್ವ ಹೇಳೋದಕ್ಕೆ, ಆದರ್ಶಗಳನ್ನು ಹೇಳೋದಕ್ಕೆ, ಸಲಹೆಗಳನ್ನ ಕೊಡೋದು ತುಂಬ ಸುಲಭ. ಆದರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ನಡೆಸೋದು ತುಂಬಾ ಕಷ್ಟ. ಇಷ್ಟು ಹೇಳ್ತಾ ಇನ್ನೊಂದು ವಿಚಾರನೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಯಾವಾಗಲೂ ನಮಗೆ ಜೀವನದಲ್ಲಿ ಒಂದು ಆಯ್ಕೆ ಇದ್ದೇ ಇರುತ್ತೆ. ಬರೀ ಅನುಕೂಲಸ್ಥರಿಗೆ ಅಥವಾ ಬುದ್ಧಿವಂತರಿಗೆ, ಸಿರಿವಂತರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ಆಯ್ಕೆ ಇರುತ್ತೆ. ಅಂದರೆ ಆ ಸಮಯದಲ್ಲಿ ಜೀವನದಲ್ಲಿ ಯಾವುದನ್ನು ನಾವು ಆರಿಸ್ಕೋಬೇಕು ಅಂಥೇಳಿ. ಕೆಲವು ಸತಿ ಏನಾಗುತ್ತೆ ಅಂದರೆ, ನಮಗೆ ಈ ಸಮಯದಲ್ಲಿ ಇದು ಮುಖ್ಯ ಅಂತ ಅನಿಸುತ್ತೆ, ಇದನ್ನೇ ಮಾಡಬೇಕು, ನಾವು ಈ ಕೆಲಸನೇ ಮಾಡಬೇಕು ಅಂತ ಅನಿಸಿದ್ರು ಕೂಡ ಕೆಲವೊಂದು ಸತಿ ಸಮಾಜದ ಒತ್ತಡನೋ ಅಥವಾ ಕುಟುಂಬದಲ್ಲಿ ಇರೋವಂಥ ಉಳಿದ ಸದಸ್ಯರ ಒತ್ತಡನೋ ಅಥವಾ ನಮಗೆ ಒಂದಿರುತ್ತೆ, ಯಾರು ಏನು ಅನ್ಕೋತಾರೋ ಅನ್ನೋ ಒಂದು ಹಿಂಜರಿಕೆಯಿಂದ ನಮ್ಗೆ ಏನು ಬೇಕಾಗಿರುತ್ತೋ ಆ ಸಮಯಕ್ಕೆ ಅದನ್ನು ಮಾಡದೆ ಇನ್ನೊಂದು ಏನಿರುತ್ತಲ್ಲ ಆಯ್ಕೆ ಅದನ್ನು ತೊಗೋತೀವಿ. ಆದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಆರೋಗ್ಯದ ವಿಷಯಕ್ಕೆ ಬಂದಾಗ, ಹಾಗೆ ಜವಾಬ್ದಾರಿಗಳು ಹೆಗಲ ಮೇಲಿದ್ದಾಗ ನಮ್ಮ ಆರೋಗ್ಯನ ನೋಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಗಿಲ್ಟ್ ಬೇಡ ಅಂತ ಅನಿಸುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದಿರ್ಬೋದು, ಅಥವಾ ನಮ್ಮ ದೇಹದ ಕಡೆ ಗಮನ ಕೊಡ್ತಾ ಒಂದು ವಾಕಿಂಗ್ ಹೋಗೋದು, ಯೋಗ ಮಾಡೋದು, ಅಥವಾ ಇನ್ಯಾವುದೇ ರೀತಿ ದೈಹಿಕವಾಗಿ ನಮಗೆ ಶ್ರಮ ವಹಿಸಿ ಏನಾರೋ ಮಾಡಿ ಆರೋಗ್ಯಕ್ಕೆ ಸಹಾಯ ಮಾಡ್ಕೊಳ್ಳೋವಂತಹ ಚಟುವಟಿಕೆ ಇರ್ಬೋದು. ಇದನ್ನೆಲ್ಲ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಕೆಲವೊಂದು ಸತಿ ಅಯ್ಯೋ ನಮಗೋಸ್ಕರ ನಾವು ಟೈಮ್ ಕೊಟ್ಕೋತೀವಿ ಅನ್ನೋ ಗಿಲ್ಟಲ್ಲಿ ಬದುಕ್ತಾ ಹೋಗ್ಬಿಟ್ರೆ ಒಂದು ಸಮಯ ಬರುತ್ತೆ, ಆವಾಗ ನಾವು ಏನು ಮಾಡಿದ್ರು, ಎಷ್ಟೇ ಮುತುವರ್ಜಿ ವಹಿಸಿದ್ರು ನಾವು ಅನಾರೋಗ್ಯದ ಸ್ಥಿತಿ ತಲುಪಿರ್ತೀವಿ. ಅಲ್ಲಿಂದ ವಾಪಸ್ಸು ಆರೋಗ್ಯ ಸ್ಥಿತಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಸಮಯ ತಗೊಳುತ್ತೆ. ಅಷ್ಟೊತ್ತಿಗೆ ನಮ್ಮಲ್ಲೇ ಉತ್ಸಾಹನೂ ಇಳಿದು ಹೋಗಿರುತ್ತೆ. ಅಯ್ಯೋ ಹೇಗಾಗುತ್ತೋ ನೋಡ್ತಾ ಹೋಗೋಣ ಬಿಡು ಅನ್ನೋ ಥರ ಬಂದಿರುತ್ತೆ. ಇದೆಲ್ಲದನ್ನು ಗಮನಿಸಿದಾಗ ನನಗನ್ಸೋದೇನು ಅಂದರೆ, ಆ ಸಮಯದಲ್ಲಿ ನಮ್ಮ ಆರೋಗ್ಯಕ್ಕಿರ್ಬೋದು ಅಥವಾ ನಮ್ಮ ಸಂಸಾರಕ್ಕೆ ಅಥವಾ ಈ ಸಮಯದಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂದರೆ ಯಾವುದು ಮುಖ್ಯನೋ ಅದನ್ನು ಮಾಡೋದು ಮುಖ್ಯ ಆಗುತ್ತೆ. ಗಿಲ್ಟ್ ಇಟ್ಕೊಳ್ದೇನೆ. ಹೆಂಗಸರಿಗೆ, ಅದರಲ್ಲೂ ವಿಶೇಷವಾಗಿ ತಾಯಂದ್ರಿಗೆ ಈ ಗಿಲ್ಟ್ ಅನ್ನೋದಿದೆಯಲ್ಲ, ಇದು ಬಹಳ ಬೇಗ ಕಾಣಕ್ಕೆ ಶುರುವಾಗುತ್ತೆ. ಹಿಂದಿನ ಕಾಲದಿಂದನೂ ಗಮನಿಸ್ಕೊಂಬಂದರೆ, ಅಯ್ಯೋ ಮನೇಲಿರೋರಿಗೆಲ್ಲ ಊಟ ಹಾಕಿದೆ, ನಾನು ಊಟ ಮಾಡಿಬಿಟ್ರೆ ಮಾಡಿದ ತಕ್ಷಣ ತಿಂದ್ಲು ಅನ್ನೋ ಥರ, ಅವು ಮಾಡಬಾರ್ದು ಆ ಥರ ಅನ್ನೋದು. ಎಷ್ಟೇ ಹಸ್ಕೊಂಡಿದ್ರು, ಗಂಡ ಎಷ್ಟೇ ಲೇಟಾಗಿ ಬಂದರು, ಮಕ್ಕಳು ಎಷ್ಟೇ ರಗಡೆ ಹಠ ಮಾಡಿದ್ರು ಎಲ್ಲದನ್ನು, ಅಲ್ಲಿಂದ ಇವತ್ತಿನ ದಿವಸ ನಾವು ಸಾಕಷ್ಟು ಮುಂದೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಆ ಸಮಯ ಇಲ್ಲ, ಆದರೆ ಎಷ್ಟೋ ಮನೆಗಳಲ್ಲಿ ಇವತ್ತೂ ಇದೆ. ಆದರೆ ಸಾಮಾನ್ಯವಾಗಿ ನೋಡಿದ್ರೆ ಇಲ್ಲ ಅಂತ ಹೇಳ್ಬೋದು. ಇಂಥ ಸಮಯದಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು, ಪ್ರಿಯಾರಿಟೈಸ್ ಮಾಡಿಕೊಂಡು, ಹಾಗೆಯೇ ಈ ಸಮಯದಲ್ಲಿ ನಾವು ಯಾವುದನ್ನು ಆರಿಸೋದ್ರಿಂದ ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ, ನಮ್ಮ ಸಂಸಾರದ ಸ್ಥಿತಿ ಉತ್ತಮ ಆಗುತ್ತೆ. ಹಾಗೆ ಇನ್ನೊಂದು ಮೆಂಟಲ್ ಹೆಲ್ತ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಕೆಲವೊಂದು ನಮ್ಮ ಕೈ ಮೀರಿದ್ದು ನಡೀತಿರುತ್ತೆ. ನಾವು ಎಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು, ಎಷ್ಟೇ ಅದಕ್ಕೆ ಮುತುವರ್ಜಿ ವಹಿಸಿ ನಾವು ಇದಕ್ಕೆ ಇನ್ನೂ ಏನಾರೋ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂದರೂ ಕೂಡ ಅದು ನಮ್ಮ ಕೈಯಲ್ಲಿರೋದಿಲ್ಲ. ಅಂಥ ಸಮಯದಲ್ಲಿ ಆಗ್ತಿರೋದು ಏನಿದೆಯಲ್ಲ ಆಗ್ತಿದೆ. ಆದರೆ ನನ್ನ ಕಡೆಯಿಂದ ನನ್ನ ಆರೋಗ್ಯನ ಸರಿಯಾಗಿ ಇಟ್ಕೊಂಡು ನಾನು ಚೆನ್ನಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋದು ಮುಖ್ಯ ಆಗತ್ತೆ ಅಂತ ತಿಳ್ಕೊಂಡು, ನೆನ್ನೆ ದಿವಸ ಪರಿಸ್ಥಿತಿ ನೆನೆಸ್ಕೊಂಡ್ರೆ, ನೆನ್ನೆ ಬೆಳಗ್ಗೆ ಎದ್ದು ಇನ್ನೂ ಹೇಳಬೇಕು ಅಂದರೆ, ಇವತ್ತಿನ ದಿವಸ ಎಷ್ಟು ಸುಖವಾಗಿದೆ, ಎಷ್ಟು ಆರಾಮಾಗಿ ದಿನ ನಡೀತಾ ಇದೆ, ಕೆಲಸಗಳು ಎಷ್ಟು ಆರಾಮಾಗಿದೆ ಅಂತ ಅನ್ನಿಸ್ತಾ ಇದೆ. ಏನಾಯ್ತು ಅಂತಂದು ನೆನ್ನೆದು ಅಂತ ನಿಮಗೂ ತಿಳ್ಕೊಬೇಕು ಅಂತಿದ್ರೆ ನೋಡ್ತಾ ಹೋಗಿ. ಏನಾಯಿತು ಅಂದರೆ, ಆ್ಯಕ್ಚುಲಿ ಈ ವ್ಲಾಗ್ ಶುರು ಮಾಡಿದ್ದು ಮೊನ್ನೆ ಈವ್ನಿಂಗ್ ಶುರು ಮಾಡಿದ್ದು, ಅಂದರೆ ಈವ್ನಿಂಗ್ ರೊಟೀನು. ಸೊ ನೆನ್ನೆ ಬೆಳಗ್ಗೆ ಏನು ಮತ್ತೆ ವ್ಲಾಗ್ ಮಾಡೋದು ಬೇಡ, ಯಾಕೆಂತಂದರೆ ಸಾಕಷ್ಟು ಅಡುಗೆ ಮಾಡೋ ಪ್ಲ್ಯಾನ್ಗಳು, ಕೆಲಸಗಳು ಎಲ್ಲ ಇದೆ. ಹಾಗಾಗಿ ಬೆಳಗ್ಗೆ ಎದ್ದು ತಕ್ಷಣ ಏನು ವ್ಲಾಗ್ ಮಾಡೋಕ್ಕೆ ಶುರು ಮಾಡೋದು ಬೇಡ, ಮಧ್ಯಾಹ್ನದ ಮೇಲೆ ಮತ್ತೆ ಶುರು ಮಾಡ್ತೀನಿ ಅಂತ ಅಂದ್ಕೊಂಡೆ. ನೆನ್ನೆ ಬೆಳಗ್ಗೆ ಎದ್ದು ಅಡುಗೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ತಿಂಡಿಗೆ ಚಪಾತಿ, ಸೀಮೆ ಬದನೆಕಾಯಿ ಗೊಜ್ಜು, ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ದಾಲ್ ಮಖನಿ ಮಾಡೋಣ, ಜೊತೆಗೆ ಜೀರಾ ರೈಸ್ ಮಾಡೋಣ ಅಂತ ಇಷ್ಟು ಪ್ಲ್ಯಾನ್ ಇತ್ತು. ಆ್ಯಸ್ ಯೂಶ್ವಲ್ 5:30 ಎದ್ದ ತಕ್ಷಣ ಏನು ಮಾಡೋದು, ದಾಲ್ ಮಖನಿ ಎಲ್ಲ ಮಾಡಬೇಕು ಅಂದರೆ ರಾತ್ರಿನೇ ಕಾಳೆಲ್ಲ ನೆನೆಸಿಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಕ್ಕರ್ ಇಟ್ಬಿಟ್ರೆ ಅದು ನಿಧಾನಕ್ಕೆ ಬೇಯ್ಕೊಂಡು ಕೂಗ್ತಾ ಇರುತ್ತೆ. ಸೊ ಅದಾಗುತ್ತೆ, ಜೊತೆಗೆ ಬೇರೆ ಕೆಲಸಗಳು ಆಗುತ್ತೆ ಅಂತೇಳಿ. ಆ್ಯಂಡ್ ಜೀರಾ ರೈಸ್ ಮಾಡೋದಕ್ಕೆ ಬಾಸ್ಮತಿ ಅಕ್ಕಿನ ಹಾಗೆ ಓಪನ್ ಆಗಿಟ್ಬಿಟ್ಟು ಇದು ಗಂಜಿನ ಬಸ್ಬಿಟ್ಟು ಅನ್ನ ಮಾಡ್ಕೊಳ್ಳೋಣ. ಹಾಗೆ ಮಾಡಿದ್ರೇ ಉದ್ದಕ್ಕೆ ಚೆನ್ನಾಗಿ ಬರೋದು.
ಅಂತ ಅನ್ನ ಮಾಡಿಕೊಂಡೆ, ಬೇಳೆ ಅಲ್ಲ ಕಾಳನ್ನೆಲ್ಲ ಬೇಯಿಸಿಟ್ಕೊಂಡೆ. ಹಾಗೆಯೇ ಚಪಾತಿ ಹಿಟ್ಟು ಕಲಸಿಟ್ಕೊಂಡೆ, ಜೊತೆಗೆ ಸೀಮೆ ಬದನೆಕಾಯಿ ಗೊಜ್ಜು ಕೂಡ ರೆಡಿ ಆಯಿತು. ಆದರೆ ಚಪಾತಿ ಮಾಡೋಣ ಅಂತ ಹೊರಟಾಗ ಗ್ಯಾಸ್ ಖಾಲಿ ಆಯಿತು. ಗ್ಯಾಸ್ ಖಾಲಿ ಆಗೋದೇನು ದೊಡ್ಡ ವಿಷಯ ಬರುತ್ತಾ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಫಸ್ಟ್ ಟೈಮು ನಾನು ಇಷ್ಟು ವರ್ಷ ಅಡುಗೆ ಮಾಡೋದ್ರು ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಮನೇಲಿ ಸಿಲಿಂಡ್ರು ಇತ್ತು, ಸಿಲಿಂಡರ್ ಇಲ್ಲ ಅಂತೇನಿಲ್ಲ, ತೊಗೊಂಬಂದು ಫಿಕ್ಸ್ ಮಾಡೋಕ್ಕೆ ಹೋದರೆ ರೆಗ್ಯುಲೇಟ್ರು ಸಿಲಿಂಡ್ರಿಗೆ ಇದು ಫಿಕ್ಸ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಅಂದರೆ ರೆಗ್ಯುಲೇಟ್ರ್ ಕೂರ್ತಾನೆ ಇಲ್ಲ ಸಿಲಿಂಡ್ರಿಗೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಅನ್ನಿಸ್ತು ಸಿಲಿಂಡರ್ ಮೇಲಿರುವಂಥ ಏನಿರುತ್ತಲ್ಲ ರೆಗ್ಯುಲೇಟರ್ ಕೂತ್ಕೊಳ್ಳೋ ಜಾಗ ಬಾಯಿ ಇದೆಯಲ್ಲ, ಅದು ಹಳೆ ಸಿಲಿಂಡರ್ಗಿಂತ ಸ್ವಲ್ಪ ದಪ್ಪಕ್ಕಿದೆ ಅಂತ ಅನ್ನಿಸ್ತು. ಇದೊಳ್ಳೆ ಗ್ರಹಚಾರ ಆಯ್ತಲ್ಲ. ಈಗ ನೋಡಿದ್ರೆ ಚಪಾತಿ ತಿಂಡಿ ಅರ್ಧ ಆಗಿದೆ, ಅಡುಗೆ ಅರ್ಧ ಆಗಿದೆ. ಅಡುಗೆ ಅನ್ನ ಆಗಿದೆ ಅಷ್ಟೇ. ದಾಲ್ ಮಖನಿಗಿನ್ನು ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆನೂ ಹಾಕಿ ಶುರು ಮಾಡಿಬಿಟ್ಟಿದ್ದೆ ನಾನು. ಈ ಟೊಮೆಟೊ ಇದನ್ನೆಲ್ಲ ತಿರುಗ್ಕೊಂಡು ಹಾಕೋಕ್ಕೆ ಶುರು ಮಾಡಿದ್ದೆ. ಆದರೆ ಗ್ಯಾಸ್ ಆಫ್ ಆಗೋಗಿತ್ತಲ್ಲ, ಗ್ಯಾಸ್ ಖಾಲಿಯಾಗಿ ಹೋಗಿತ್ತಲ್ಲ, ಒಲೆ ಆಫ್ ಆಗಿತ್ತು. ಇದು ನೋಡಿದ್ರೆ ಈ ರೆಗ್ಯುಲೇಟ್ರ್ ಸಿಲಿಂಡರ್ ಕೂತ್ಕೋತಾರೆ ಇಲ್ಲ, ಇನ್ನು ಏನು ಮಾಡೋದು ಅಂತ ತಲೆನೋವು ಶುರು ಆಯಿತು. ಗೊಜ್ಜು ರೆಡಿ ಇದೆ, ಬಾಸ್ಮತಿ ಅನ್ನ ಮಾಡಿಟ್ಟಿದ್ದೀನಿ, ಅದೇ ತಿಂಡಿ ಅದೇ ಊಟ ಆ್ಯಸ್ ಆಫ್ ನೋ ಅಂದ್ಕೊಂಡು ಸರಿ ಇನ್ನೆಷ್ಟು ಅಂತ ತಲೆ ಕೆಡ್ಸ್ಕೊಳಕ್ಕಾಗತ್ತೆ. ನನ್ನ ಹತ್ರ ಇಂಡಕ್ಷನ್ ಇದಿಲ್ಲ, ಕುಕ್ ಟಾಪ್ ಇಲ್ಲ. ತುಂಬ ಜನಕ್ಕೆ ಆಶ್ಚರ್ಯ ಆಗತ್ತೆ ಗೊತ್ತಿಲ್ಲ, ಅಥವಾ ಏನು ಬೃಂದ ಎಲ್ಲರ ಮೇಲೂ ಇರುತ್ತೆ, ಒಂದು ಇಟ್ಕೊಳಕ್ಕಾಗಲ್ವ ಇಂಥ ಟೈಮಲ್ಲಿ ಬೇಕಾಗತ್ತೆ ಅನ್ನೋಷ್ಟು ಒಂದು ಆಲೋಚನೆನೂ ಇಲ್ವಾ ಅಂತ ಅನ್ನಿಸ್ಬೋದು. ಎಸ್, ನನಗೂ ಅನಿಸ್ತಿತ್ತು ಒಂದೊಂದ್ಸತಿ ತೊಗೊಳ್ಳೋಣ ಅಂತೇಳಿ. ಒಂದೊಂದ್ಸತಿ ಏನಕ್ಕೆ ಬಿಡು ಈ ಥರ ಪರಿಸ್ಥಿತಿ. ಅಂದರೆ ಸಿಲಿಂಡ್ರ್ ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬಾ, ಅಂದರೆ ಅಫ್ಕೋರ್ಸ್ ಈಗ ಒಂದು ಏನು ಬಂತಲ್ಲ ತೊಂದರೆ, ಅದು ಬಿಟ್ಟರೆ ಮುಂಚೆ ಎಲ್ಲ ಎಷ್ಟು ಸಲೀಸಾಗಿ ಬರ್ತಿತ್ತು. ಆಮೇಲೆ ಯಾವತ್ತೂ ರೆಗ್ಯುಲೇಟ್ರು ಈ ಥರ ಅಂದರೆ ಅದಕ್ಕೆ ಹಾಕೋಕ್ಕಾಗದೇನೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಯಾರ ಮನೆಗೂ ಕೇಳಿದ್ದೀನೋ ಎಲ್ಲ ಗೊತ್ತಿಲ್ಲ, ಅಥವಾ ನಿಮ್ಗಳ ಮನೇಲಿ ಹಾಗಾಗಿತ್ತ ಹೇಳಿ. ಲೀಕ್ ಆಗೋದನ್ನು ಕೇಳಿದ್ದೀನಿ. ಅದು ಒಳಗಡೆ ಒಂದು ವಾಷರ್ ಇರುತ್ತೆ, ಅದು ಹೊರಟೋಗ್ಬಿಟ್ರೆ ಲೀಕ್ ಆಗ್ತಾ ಇರುತ್ತೆ. ಆವಾಗ ನಾವು ಅದನ್ನು ರಬ್ಬರ್ನ ಚೇಂಜ್ ಮಾಡಿಬಿಟ್ಟು ಸಿಲಿಂಡರ್ ಫಿಕ್ಸ್ ಮಾಡೋದು, ಅದು ಗೊತ್ತಿತ್ತು. ಬಟ್ ಇದು ರೆಗ್ಯುಲೇಟ್ರೆ ಆ ಸಿಲಿಂಡ್ರಿಗೆ ಕೂರ್ಸೋಕ್ಕೆ ಆಗ್ತಿಲ್ಲ, ಅದ್ರ ಬಾಯಿ ದೊಡ್ದಿದೆ ಅಂತ ನನಗೂ ಗೊತ್ತಾಗ್ತಾ ಇದೆ. ಆದ್ರೂ ಎಷ್ಟೇ ನಾವು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂದರೂ 1 ಅವರ್ಗಿಂತ ಮುಂಚೆ ಬರಲ್ಲ ಅವರು. ಸೊ ಇವಾಗ ಅರ್ಧಂಬರ್ಧ ಅಡುಗೆ ಆಗಿದೆ, ತಿಂಡಿ ಒಂದು ಸ್ವಲ್ಪ ಆಗಿದೆ, ಅಡುಗೆ ಒಂದು ಸ್ವಲ್ಪ ಆಗಿದೆ, ಏನು ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಬಟ್ ಎಷ್ಟೇ ತಲೆ ಕೆಡ್ಸ್ಕೊಂಡು ಏನು ಟೆನ್ಷನ್ ಮಾಡ್ಕೊಳ್ಬೋದು, ಈ ಕೈಯಲ್ಲಿ ಏನೇನು ರೆಡಿ ಇದೆಯೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ತಿಂದು ಆ ಟೈಮಿಗೆ ಮುಗಿಸೋಣ. ನೋಡೋಣ ಇನ್ನು 1 ಅವರ್ಗೆ ಬಂದರೆ ಅದನ್ನು ಏನು ಸರಿ ಮಾಡಿಸೋದು ಅಂದ್ಕೊಳ್ತಾ ಇದ್ದೆ. ಆ ಮೂಮೆಂಟಲ್ಲಿ ಏನೇನು ಮಾಡಬೇಕು, ತಿಂಡಿಗೆ ಜನ ಕಲಿಸ್ಕೊಟ್ಟು ಊಟಕ್ಕೂ ಅದನ್ನೇ ಮಾಡ್ಕೊಂಡು ಏನೋ ಮ್ಯಾನೇಜ್ ಮಾಡಿದೆ. ಬಟ್ ಆಮೇಲೆ ನೆನಪಾಯ್ತು, ಓಕೆ ದಾಲ್ ಮಖನಿಗೆ ಈಗ ಒಗ್ಗರಣೆಗೆ ಹಾಕ್ಬಿಟ್ಟಿದ್ನಲ್ಲ, ಅದನ್ನು ಮಾಡಲೇಬೇಕಲ್ವಾ, ಅದು ಒಂಥರ ಅರ್ಧಂಬರ್ಧ ಇಡೋದಕ್ಕೆ ಆಗೋದಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ನೆನಪಾಯ್ತು ನನ್ನ ಹತ್ರ ಇದು ಕಾಣಿಸ್ತಿದ್ಯಾ, ಎಸ್ ಇದು ಇದೆ ಅಂತ ಗೊತ್ತಾಯಿತು. ಏನಿದು ಗೀಕ್ನವ್ರದ್ದು ರೋಬೋ ಕುಕ್ ತಾನೆ, ಎಸ್ ರೋಬೋ ಕುಕ್ ಇದೆ ಅಂತ ನೆನಪಾಯಿತು. ಆ್ಯಕ್ಚುಲಿ US ಅಲ್ಲೆಲ್ಲ ಇನ್ಸ್ಟಾಪಾಟ್ ಅಂತ ಫೇಮಸ್ಸು ಅನಿಸುತ್ತೆ, ಸುಮಾರು ಜನ ಯೂಸ್ ಮಾಡೋದು ನೋಡಿದ್ದೀನಿ. ಇದು ನನಗೊಂದು PR ಅಲ್ಲಿ ಬಂದಿತ್ತು, ನಾನು ವೀಡಿಯೋಗಳು ಮಾಡಿದ್ದೆ, ನಿಮಗೂ ಕೂಡ ನೋಡಿದ್ದು ನೆನಪಿರ್ಬೋದು ಅನಿಸುತ್ತೆ. ಇದೆಯಲ್ಲ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿ ಇದನ್ನು ನಾನು ಕಿಚನಲ್ಲಿ ಇಟ್ಕೊಂಡಿರಲಿಲ್ಲ, ಮೇಲೆ ಇಟ್ಟಿರ್ತೀನಿ. ಯಾಕೆಂದರೆ ಕಿಚನ್ ಕಟ್ಟೆ ಮೇಲೆ ಇದಕ್ಕೆ ಜಾಗ ಇಲ್ಲ, ಇಟ್ಟುಬಿಟ್ರೆ ಇಷ್ಟು ದೊಡ್ಡ ಜಾಗ ಹೊಟ್ಟೋಗ್ಬಿಟ್ರೆ ನನಗೆ ಶೂಟ್ ಮಾಡೋದಕ್ಕಿರ್ಬೋದು, ಬೇರೆ ಸಾಮಾನು ಇಟ್ಕೊಳ್ಳೋದಕ್ಕಿರ್ಬೋದು ಕಷ್ಟ ಆಗೋಗುತ್ತೆ. ಹಾಗಾಗಿ ನಾನು ಇದನ್ನು ಕೆಳಗಿಟ್ಟಿರಲ್ಲ. ಸರಿ, ಇದರೊಳಗೆ ನೀವು ಒಗ್ಗರಣೆ ಹಾಕಿ ಹುರ್ಕೊಳ್ಳೋದು, ಅಂದರೆ ಸಾಟೆ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ. ಆಮೇಲೆ ನೀವು ಬೇಕಾದರೆ ಯಾವುದಕ್ಕಾರು ಅಂದರೆ ಜಸ್ಟ್ ಬಾಯ್ಲ್ ಮಾಡ್ಕೋಬೇಕು ಅಂದರೆ ಸಾಂಬಾರು ಅಂತಲೂ ಒಂದು ಆಪ್ಷನ್ ಇದೆ, ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಸಾಟೇನೋ ಆಗುತ್ತೆ, 2 ಆಗುತ್ತೆ. ಇದೆಯಲ್ಲ ಇದನ್ನು, ಸೊ ದಾಲ್ ಮಖನಿ ಫಿನಿಶ್ ಮಾಡೋಣ ಅಂತೇಳಿ ಮಾಡಿದ್ದಾಯಿತು. ಸಾಟೆ ಅಂದರೆ ಅದು ಒಗ್ಗರಣೆಗೆ ಹಾಕಿದ್ದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಹುರ್ಕೊಂಡು, ನಂತರ ಬೇಯಿಸಿಟ್ಟಿದ್ದು ಕಪ್ಪು ಇದು ಉದ್ದಿನ ಕಾಳು ಬರುತ್ತಲ್ಲ ಅದು, ಮತ್ತು ರಾಜ್ಮಾ ಎಲ್ಲ ಮಿಕ್ಸ್ ಆಗಿ ಬೇಯಿಸಿರುತ್ತಲ್ಲ ಅದನ್ನೆಲ್ಲ ಹಾಕಿ ಕುದಿಸಿ ದಾಲ್ ಮಖನೇನು ರೆಡಿ ಆಯಿತು. ಅಂತೂ ಅವತ್ತಿನ ದಿವಸ ಬಂದಿದ್ದು. ಬಟ್ ನಿಜವಾಗ್ಲೂ ಇದು ಒಳ್ಳೆ ಪ್ರಾಡಕ್ಟ್, ಇದು ಪ್ರಮೋಷನ್ ಅಂತ ಏನೂ ಇಲ್ಲ, ಸುಮ್ಮನೆ ಪರಿಸ್ಥಿತಿ ಹಂಗಂತೂ ಯೂಸ್ ಮಾಡೋದನ್ನೆಲ್ಲ ನೆನಪಾಯಿತು, ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ಈ ಪ್ರಾಡಕ್ಟು. ನಾನು ಅದೇ ಅನ್ಕೋತಿದ್ದೆ, ಅಂದರೆ ಕಿಚನ್ನಲ್ಲಿ ತುಂಬ ಜಾಗ ಇದ್ದು ಎಲ್ಲ ಅಪ್ಲಯನ್ಸಸ್ಗೂ ಒಂದೊಂದು ಮಾಡ್ಕೊಂಡಿದ್ರೆ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತಾಯಿತ್ತು. ಬಟ್ ಒಂದೇನಂದರೆ ನಾನ್ ಸ್ಟಿಕ್ ಕೋಟೆಡ್ ಇದಿರುತ್ತೆ, ಒಳಗಡೆ ಪಾತ್ರೆ ಇರುತ್ತೆ, ಅದೊಂದು ವಿಷಯಕ್ಕೆ. ಸೊ ನೆನ್ನೆ ಬೆಳಗ್ಗೆಲ್ಲಂತೂ ಇದರೊಳಗಡೆ ಈಗಾಗಲೇ ವೀಡಿಯೋದಲ್ಲಿ ನೀವು ನೋಡ್ಕೊಂಬಂದಿರ್ತೀರ, ಚಪಾತಿ ಕೂಡ ಮಾಡಿದೆ. ಯಾಕೆಂದರೆ ಚಪಾತಿ ಒತ್ತಿ ಇಟ್ಟಿದ್ದೆ, ಸೊ ಅದನ್ನು ಕೂಡ ಬೇಯಿಸಿದೆ. ಬಟ್ ಅದು ದೊಡ್ಡ ಫ್ಲಾಪ್ ಆಯಿತು, ಯಾಕೆಂದರೆ
ಬೇಯಿಸಿದ ತಕ್ಷಣ ತಿಂದಿದ್ರೆ ಮೋಸ್ಟ್ಲಿ ಸಾಫ್ಟಾಗಿ ಇರ್ತಿತ್ತು ಅನ್ಸುತ್ತೆ. ಅದು ನಾನು ಮಾಡಿಟ್ಬಿಟ್ಟು ಆಮೇಲೆ ತಿನ್ನೋಣ ಅಂತಂದೆ. ಒತ್ತಿದ್ದನ್ನು ಯಾಕೆ ಹಾಳು ಮಾಡಬೇಕು, ಬೇಯಿಸ್ಬೇಡ ಅಂತೇಳಿ ಬೇಯಿಸಿದಾಯ್ತು. ಬಟ್ ತುಂಬ ಗಟ್ಟಿಯಾಗಿ ಹೋಗಿತ್ತು ಅದು. ಹಾಗೆ ಅದಕ್ಕೆ ಆದರೆ ಇದ್ರೊಳಗೆ ಬೇಯಿಸಿ ನೀವು ನೋಡಿರ್ತೀರ ವಿಡಿಯೋ ಕ್ಲಿಪ್ಪಿಂಗ್ನ, ಅದನ್ನು ಬೇಯಿಸಿ ಅದನ್ನು ಕೂಡ ಪ್ರಯತ್ನ ಪಟ್ಟೆ, ಯಾಕೆ ಸುಮ್ಮನೆ ಒತ್ತಿಟ್ಟು ಇದನ್ನು ಇದು ಮಾಡಬೇಕು ಅಂಥೇಳಿ. ಬಟ್ ನೆನ್ನೆ ಬೆಳಗ್ಗೆ ಅಂತೂ ಈ ಥರ ಆಯಿತು. ಸೊ ಅಂತೂ ಇದರಿಂದ ಅಟ್ಲೀಸ್ಟ್ ಒಂದು ಮಧ್ಯಾಹ್ನಕ್ಕೆ ಒಂದು ಊಟಕ್ಕೆ ತಯಾರು ಮಾಡೋದಕ್ಕಾಯಿತು. ಇದ್ರೊಳಗೆ ಸಾಕಷ್ಟು ಆಪ್ಷನ್ಸ್ ಇದೆ, ಏನೇನೋ ಇದೆ. ಅಂದರೆ ನೀವು ಬೇರೆ ಬೇರೆ ಇದು ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲದೆ ಹಾಗೆಯೇ ನಾವು ಕೂಡ ಯೂಸ್ ಮಾಡ್ಕೋಬೋದು. ನಾನುವೇನು ಅಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಲೇ ಹೇಳಬೇಕು. ಯಾಕೆಂದರೆ ಅಷ್ಟು ಎಲ್ಲಾವುದು ಮಾಡೋಷ್ಟು ಎಕ್ಸ್ಪ್ಲೋರ್ ಮಾಡೋವಂಥ ಕುಕಿಂಗ್ ಇದ್ರೊಳಗೆ ಏನೂ ನಾವು ಮಾಡಿಲ್ಲ. ಮೇಯ್ನಾಗಿ ಸಾಟೆ ಮಾಡಿ ಬೇಯಿಸೋದು, ಪಲಾವ್ ಮಾಡೋವಂಥದ್ದು ಈ ಥರದ್ದು ಅಷ್ಟೇ ಹೊರತುನುವೇನೋ. ಇನ್ನು ನೆನ್ನೆ ಅದೇ ಹೇಳಿದ್ನಲ್ಲ, ಚಪಾತಿ ಬೇಯಿಸಿದ್ದೆ ಒಂದು ಹೊಸ ಇದ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಆಮೇಲೆ ಅನ್ನಿಸ್ತಾಯಿತ್ತು ನನಗೆ ಮೋಸ್ಟ್ಲಿ ಇದ್ರೊಳಗಡೆ ಬೇಕಿಂಗ್ ಕೂಡ ಮಾಡ್ಬೋದು ಅಂತ ಅನ್ನಿಸ್ತಾಯಿತ್ತು. ಗೊತ್ತಿಲ್ಲ, ನೋಡಬೇಕು, ಇನ್ನೂ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಇದ್ರೊಳಗೆ ಕಾಫಿ ಕೂಡ ಮಾಡೋಕ್ಕಾಯ್ತು. ಹಾಲನ್ನು ಬಿಸಿ ಮಾಡೋಕ್ಕಾಗಿ ಅದಕ್ಕೆ ಡಿಕಾಕ್ಷನ್ ಆಗಿ ಕಾಫಿ ಕೂಡ ಮಾಡಾಯಿತು. ಅಂತೂ ಒಟ್ಟಿನಲ್ಲಿ ಏನಂತಾರಲ್ಲ, ಒಂದು ಚಾಲೆಂಜ್ ಕೊಡ್ತಾರಲ್ಲ, ಒಂದು ಪಾತ್ರೆನ ಅಥವಾ ಒಂದು ಏನಾದ್ರು ಒಂದು ಈ ಥರದ್ದು ಉಪಯೋಗಿಸ್ಕೊಂಡು ಅಡುಗೆ ಮಾಡಬೇಕು ಅಂತಾರೆ, ಆ ಥರನೇ ಇತ್ತು ಅಂತ ಹೇಳ್ಬೋದು. ಇವಾಗ ಮಧ್ಯಾಹ್ನ ಊಟದ ಸಮಯ ಇದು, ಊಟ ಮಾಡಬೇಕು. ಸೊ ಅನ್ನ ಎಲ್ಲ ರೆಡಿಯಾಗಿದೆ. ಮೊನ್ನೆ ಶುರು ಮಾಡಿದ್ದು ಬ್ಲಾಗು, ಇವತ್ತಿನ ದಿವಸ ನೆನ್ನೆ ದಿವಸದ್ದೆಲ್ಲ ಆ ಥರ ಆಗೋಯ್ತು. ಆಮೇಲೆ ಬೇರೆ ಕೆಲಸಗಳು ಅದಕ್ಕೆ ಹೋಗಿದ್ದು. ಸೊ ಅಂತೂ ಇವತ್ತು ಅಂದ್ಕೊಂಡೆ ನೆನ್ನೆ 5 ದಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು. ಇವಾಗ ಸಂಜೆ ಸಮಯ, ಕೇಳಿದ್ರಿ ಅಲ್ವಾ ನೆನ್ನೆ ದಿವಸ ಏನೆಲ್ಲ ಬೆಳಗ್ಗೆ ಅವಾಂತರ ಆಯಿತು ಅಂಥೇಳಿ, ಗ್ಯಾಸ್ ಖಾಲಿ ಆದಮೇಲೆ ಏನೆಲ್ಲ ಆಯಿತು ಅಂಥೇಳಿ. ಈಗ ಸಂಜೆ ಸಮಯ ಅಷ್ಟೆಲ್ಲ ನಿಮ್ಮ ಜೊತೆ ಕೂತ್ಕೊಂಡು ಬೆಳಗ್ಗೆ ಮಾತಾಡ್ತಿದ್ದೆ. ಅದಾದಮೇಲೆ ಬೇರೆಲ್ಲ ಕೆಲಸಗಳು ಮುಗಿಸ್ಕೊಂಡು ಈಗ ಸಂಜೆ ಸಮಯದಲ್ಲಿ ಹೇಳಿದ್ನಲ್ಲ, ಸಿಂಪಲಾಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಒಂದು 3 ಬಾದಾಮಿ ಹಣ್ಣು, ಆಲ್ಫೆನ್ಸೋ ಯಾವ್ದು ಬೇಕಾದ್ರೂ ತೊಗೋಬೋದು. ಮಾವಿನ ಮೇಳ ನಡೀತಿದೆ, ಅಲ್ಲಿಗೆ ಹೋಗಿದ್ದೆ. ಆದರೆ ಆ ಮಾವಿನ ಮೇಳಕ್ಕೆ ಹೋಗಿ ಮೋಸನೇ ಆಯಿತು ಅಂತ ಅನಿಸುತ್ತೆ. ಎಷ್ಟೊಂದು ಹಣ್ಣುಗಳು ಒಳಗಡೆ ಈ ರೀತಿ ಹಾಳಾಗಿ ಹೋಗಿದೆ. ದುಡ್ಡು ಸಾಕಷ್ಟು ಕೊಟ್ಟು ತಂದ್ವಿ, ಆಸೆ ಪಟ್ಟು ಮಾವಿನ ಹಣ್ಣು ಅಂತ ಆಸೆ ಪಡೋರಿಗೆ ಗೊತ್ತಾಗತ್ತೆ ಈ ನೋವೇನು ಅಂತೇಳಿ. ಎಲ್ಲಿ ಚೆನ್ನಾಗಿ ಮಾವಿನ ಹಣ್ಣು ಸಿಗುತ್ತೋ ಅಲ್ಲಿ ಓಡೋಗಿ ತೊಗೊಂಬಂದು ಎಲ್ಲ ಚೆನ್ನಾಗಿದೆ ಅಂಥೇಳಿ ಕೊಟ್ಟು ಮೋಸ ಮಾಡಿದ್ರು ಅಂತ ಅನ್ನಿಸ್ತಾಯಿತ್ತು. ಎಷ್ಟೊಂದು ಸ್ಟಾಲ್ಗಳಿತ್ತು. ಎಷ್ಟೊಂದು ಸತಿ ನಾನು ಹೋಗಿದ್ದೀನಿ, ಇದೇನು ಫಸ್ಟ್ ಟೈಮ್ ಅಂತ ಅಲ್ಲ, ಸುಮಾರು ಸತಿ ಹೋಗಿದ್ದೀನಿ. ಆದರೆ ಈ ಸತಿ ಮಾತ್ರ ಅರ್ಧಕ್ಕರ್ಧ ಹಣ್ಣು ಈ ರೀತಿ ಏನೋ ಒಂದಾಗಿತ್ತು. ತುಂಬಾ ಮೋಸ ಆಯಿತು ಅಂತ ನನಗೆ ಅನಿಸ್ತಿತ್ತು. 1000 ರೂಪಾಯಿ ಕೊಟ್ಟು ತರ್ತೀವಿ, ಏನು ಕಡಿಮೆ ಬೆಲೆ ಅಲ್ಲ. ಮಾವಿನ ಹಣ್ಣು 3 ಬಾದಾಮಿ ಹಣ್ಣು ಇಟ್ಕೊಂಡಿದ್ದೀನಿ. ನಾನು ಲೆಕ್ಕ ಇಟ್ಕೊಂಡಿದ್ದು 2 ಇದು ಬರುತ್ತಲ್ಲ, ಕ್ರೀಮ್ ಬರುತ್ತಲ್ಲ, ಅಮೂಲ್ ಕ್ರೀಮು ಅಥವಾ ಇನ್ಯಾವುದೇ ಬ್ರ್ಯಾಂಡ್ ಇರ್ಬೋದು, 2 ಪ್ಯಾಕೆಟ್ ಆ ಥರದ್ದು. ಹಾಗೆಯೇ 3 ಇಂದ 4 ಹಣ್ಣು ಈ ಥರ ಮಾವಿನ ಹಣ್ಣು ಹಾಕಿ ಐಸ್ ಕ್ರೀಮ್ ಮಾಡೋಣ ಅಂತ ಲೆಕ್ಕ ಇಟ್ಕೊಂಡಿದ್ದೆ. ನನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗೆ ಹೋಯಿತು. ಯಾಕೆಂದರೆ ಮಾವಿನ ಹಣ್ಣು ಈ ರೀತಿ ಹಾಳಾಗಿತ್ತಲ್ವ, ಅದನ್ನು ನಿಧಾನಕ್ಕೆ ಒಳಗಡೆ ತನಕ ಕಟ್ ಮಾಡಿ ನೋಡಿ, ಚೆನ್ನಾಗಿದ್ದರೆ ಬಳಸೋದು, ಇಲ್ಲಾಂದರೆ ಪೂರ್ತಿ ಡಿಸ್ಕಾರ್ಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೆಚ್ಚಕ್ಕೆ ಶುರು ಮಾಡಿದೆ. ಒಂದೊಂದಲ್ಲಿ ಹಾಳಾಗಿತ್ತು. ಅಷ್ಟು ಭಾಗನ ತೆಗೆದೆ, ಉಳಿದಿದ್ದೆಲ್ಲ ಚೆನ್ನಾಗಿತ್ತು. ತುಂಬ ಸ್ವೀಟಾಗಿ ಕೂಡ ಏನಿರಲಿಲ್ಲ, ಸ್ವಲ್ಪ ಹುಳಿ ಇತ್ತು. ಆದರೆ ಐಸ್ ಕ್ರೀಮಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಆ ಒಂದು ಹುಳಿ ಟೇಸ್ಟು ಏನು ಬರುತ್ತಲ್ವ, ಸಕ್ಕರೆ ಎಲ್ಲ ಹಾಕೋದ್ರಿಂದ ಒಂಥರ ಚೆನ್ನಾಗೇ ಅನಿಸುತ್ತೆ. ನೀವು ಮಿಲ್ಕ್ ಶೇಕ್ ಎಲ್ಲ ಮಾಡ್ತೀರಾ ಅಂದಾಗ ಮಾಡೋದಕ್ಕಾಗೋದಿಲ್ಲ, ಹಾಲು ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಆದರೆ ಐಸ್ ಕ್ರೀಮ್ ವಿಷಯದಲ್ಲಿ ಹಾಗೇನಾಗೋದಿಲ್ಲ. ಇಷ್ಟು ಮಾವಿನ ಹಣ್ಣು ಬಂತು, 3 ಹಣ್ಣು ಹೆಚ್ಚಿದ್ದಕ್ಕೆ. ಆಮೇಲೆ ನನ್ನ ಹತ್ರ ಒಂದೇ ಪ್ಯಾಕೆಟು ಅಮೂಲ್ ಕ್ರೀಮ್ ಇರೋದು ಅಂತ ಗೊತ್ತಾಯಿತು. ನಾನು 2 ಇದೆ ಅಂದ್ಕೊಂಡಿದ್ದೆ, ಆದರೆ ಒಂದೇ ಇತ್ತು. ನೋಡೋಣ, ಇದಿಷ್ಟನ್ನ ಪ್ಯೂರೆ ಮಾಡ್ಕೊಂಬೋಣ. ಸಕ್ಕರೆನೂ ಅಷ್ಟೇ ಅಂದಾಜಲ್ಲಿ ಹಾಕಿದ್ದೀನಿ, ಇಷ್ಟು ಅಷ್ಟು ಅಂತೇನಿಲ್ಲ. ಒಂದು ರೀತಿ ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ ಆ ಟೇಸ್ಟೇ ಇಷ್ಟ ಆಗೋದು, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಇಲ್ಲ ತುಂಬ ಸಕ್ಕರೆ ಅಂದರೆ ಸ್ವೀಟಾಗಿರ್ಬೇಕು ನಿಮ್ಗೆ ಐಸ್ ಕ್ರೀಮು ಅಂದರೆ. ನಿಮ್ಮ ಮನೆಯಲ್ಲಿ ಗೊತ್ತಲ್ಲ, 1 ಕಪ್ಪು 3/4 ಕಪ್ಪು ಎಷ್ಟು ಹಾಕೋಬೋದು. ಸೊ ಇವಾಗ ಅದು ಮ್ಯಾಂಗೋ ಪ್ಯೂರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಯಾವ್ದಾರ ಒಂದು ಸ್ವಲ್ಪ ಆಳವಾಗಿರೋದನ್ನು ತೊಗೊಂಡ್ರೆ ನಿಮಗೆ ಇದನ್ನು ಬೀಟ್ ಮಾಡಬೇಕಾಗತ್ತೆ. ಈ ರೀತಿ ಅಮೂಲ್ ಕ್ರೀಮ್ ಏನು ಬರುತ್ತಲ್ಲ, ಇದನ್ನು ನಾನು ಹಾಕ್ಕೊಂಡು ಬೀಟರಲ್ಲಿ ಇದನ್ನು ಬೀಟ್ ಮಾಡ್ತೀನಿ. ಇದು ಕ್ರೀಮು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಯಾವಾಗಲೂ ಅಷ್ಟೇ, ಈ ರೀತಿ ಕ್ರೀಮ್ನ ನೀವು ಬೀಟ್ ಮಾಡಬೇಕು ಅಂತಂದರೆ ಮೊದಲು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತಣ್ಣಗಿರಲಿ, ಆಮೇಲೆ ಬೀಟ್ ಮಾಡಿ. ಹೊರಗಡೆ ರೂಮ್ ಟೆಂಪ್ರೇಚರು ಅಥವಾ ಇವಾಗ ಬೇಸಿಗೆಗಾಲದಲ್ಲಿ ಅಂಗಡಿಲಿ ಕೆಲವು ಸತಿ ಅವರು ಫ್ರಿಜ್ಜಲ್ಲಿ ಇಡದೆ ಹೊರಗೆಲ್ಲರೂ ಇಟ್ಟಿದ್ರೆ ಬಿಸಿಯಾಗಿರುತ್ತೆ. ಅದನ್ನು ತಂದು ಡೈರೆಕ್ಟಾಗಿ ನೀವು ಬೀಟ್ ಮಾಡೋದಕ್ಕಾಗೋದಿಲ್ಲ. ಅದು ಏನಾಗುತ್ತೆ ಅಂದರೆ ಅದರಲ್ಲಿರೋ ಫ್ಯಾಟ್ ಎಲ್ಲ ಸಪ್ರೇಟ್ ಆಗಿಬಿಟ್ಟು ಚೆನ್ನಾಗಿ ಪೀಕ್ಸ್ ಬರಬೇಕು, ಸಾಫ್ಟ್ ಪೀಕ್ಸ್ ಬರಬೇಕು, ಅದು ಬರೋದಿಲ್ಲ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತಣ್ಣಗಾದ್ಮೇಲೆ ನೀವು ತೆಗೆದು ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು
ಬೀಟ್ ಮಾಡ್ತಾ ಹೋಗಬೇಕು. ಹಾಗೆ ಸ್ಪೀಡು 1 ಇಟ್ಕೊಂಡಿದ್ದೀನಿ, ಹೈ ಸ್ಪೀಡಲ್ಲಿ ಬೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಫ್ಯಾಟ್ ಎಲ್ಲ ಸಪ್ರೇಟ್ ಆಗಿಬಿಟ್ಟು ನಿಮಗೆ ಒಂದು ರೀತಿ ಬೆಣ್ಣೆ ಬಂದಾಗ ಆಗುತ್ತೆ. ಅಲ್ಲಿಗ ಹಂಗಾಗ್ಬಿಟ್ರೆ ನಿಮಗೆ ಮುಂದಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ. ನನ್ನ ಹತ್ರ ಇವಾಗ ಒಂದೇ ಒಂದು ಪ್ಯಾಕೆಟ್ ಇದೆ, ನಿಮಗೆ ತೋರಿಸ್ತೀನಿ ಅಂತಲೂ ಹೇಳಿದೆ. ಹಾಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಮುಗಿಸ್ಬೋಣ ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಬೀಟ್ ಮಾಡಬೇಕು. ಸ್ಪೀಡ್ 1 ಇಟ್ಕೊಂಡಿನಿ. ಇದು ಎಲ್ಲಿ ತೊಗೊಂಡ್ರಿ, ಲಿಂಕ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಇದು ಸುಮಾರು ಹಳೇದಿದು, ನನಗೆ ಗಿಫ್ಟ್ ಬಂದಿದ್ದು. ಹಾಗಾಗಿ ಇದು ಬಟ್ ಇವಾಗಂತೂ ಸುಲಭವಾಗಿ ಸಿಗುತ್ತೆ ಈ ಥರದ್ದೆಲ್ಲ. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನನಗೂ ಅದರ ಕಂಡು ಬಂದರೆ ಖಂಡಿತ ನಿಮ್ಮ ಜೊತೆ ಲಿಂಕ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ಬೀಟ್ ಮಾಡಿದ್ಮೇಲೆ ಈ ರೀತಿ ಸಾಫ್ಟ್ ಇನ್ನೂ ಒಂಚೂರು ಬೀಟ್ ಮಾಡ್ಕೋಬೋದು. ಬಟ್ ನನಗೂ ಕೂಡ ಕೈಯೂ ನೋತಿತ್ತು, ಜೊತೆಗೆ ಸಾಕಷ್ಟು ಸಮಯನೂ ಆಗಿತ್ತು. ಇಷ್ಟಿದ್ರೂ ಕೂಡ ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಇನ್ನೊಂಚೂರು ಬೀಟ್ ಮಾಡ್ಕೊಂಡು ಇನ್ನೂ ಒಂಚೂರು ಸ್ಟಿಫಾಗಿ ನೀವು ಕ್ರೀಮ್ನ ರೆಡಿ ಮಾಡಿಕೊಂಡ್ರೆ ಬೇಗ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಈಗಾಗಿರೋದು ಸಾಕು ಅಂತಲೇ ಅನ್ನಿಸ್ತು. ಈಗ ಇದನ್ನು ನಾನು ಇದಕ್ಕೆ ಮಾವಿನ ಹಣ್ಣಿನ ಪ್ಯೂರ್ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿಗೆ 3 ಇಂಗ್ರೀಡಿಯೆಂಟ್ಸಲ್ಲಿ ಐಸ್ ಕ್ರೀಮ್ ರೆಡಿ ಆಯಿತು ಅಂತ ಹೇಳ್ಬೋದು. ಮಾವಿನ ಹಣ್ಣು, ಸಕ್ಕರೆ, ಹಾಗೆಯೇ ಕ್ರೀಮು. ನಿಮ್ಮ ಹತ್ರ ಆಲ್ಫನ್ಸೋ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಾದಾಮಿಲೂ ಚೆನ್ನಾಗೇ ಬರುತ್ತೆ, ಅಥವಾ ಇನ್ಯಾವುದಾರ ಮಾವಿನ ಹಣ್ಣು ಹಾಕಿ ಟ್ರೈ ಮಾಡಿದ್ರು ಏನು ತೊಂದರೆ ಏನಿಲ್ಲ, ಚೆನ್ನಾಗೇ ಬರುತ್ತೆ. ಆದರೆ ಈ ಆಲ್ಫನ್ಸೋ, ಬಾದಾಮಿ ಇದ್ರದ್ದೆಲ್ಲ ಬಣ್ಣ ಎಲ್ಲ ಜೋರಾಗಿರುತ್ತಲ್ಲ, ಹಾಗಾಗಿ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಟ್ಟರೆ ಒಂದು 3-4 ಅವರ್ಸು. ಫ್ರೀಝರಿನ ಟೆಂಪ್ರೇಚರು ಒಂದೊಂದು ಫ್ರಿಜ್ಜಲ್ಲಿ ಒಂದೊಂದು ಥರ ಇರುತ್ತೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ -25 ತನಕ ಹೋಗುತ್ತೆ, -25 ಮೇಲೂ ಕೂಡ ಹೋಗುತ್ತೆ ಅನಿಸುತ್ತೆ. ಸೆಟ್ಟಿಂಗ್ ಇರುತ್ತಲ್ವ, ಸೆಟ್ ಮಾಡಿದ್ರೆ. ಸೊ ನಿಮಗೆ ತುಂಬ -25 ಆ ಥರ ಎಲ್ಲ ಇನ್ನೂ ಜಾಸ್ತಿ ನಿಮ್ಮದು ಫ್ರೀಸ್ ಆಗೋದಕ್ಕೆ ಟೆಂಪ್ರೇಚರ್ ಹೋಗುತ್ತೆ ಅಂತಂದರೆ ನೀವು ಅದನ್ನು ನೋಡಿಕೊಂಡು 1 ಅವರ್ 2 ಅವರ್ಸ ಈ ಥರ ಡಿಸೈಡ್ ಮಾಡಬೇಕಾಗತ್ತೆ. ಈಗ ನಾನು ಫ್ರಿಜ್ಜಲ್ಲಿ ಇಡಬೇಕಾದ್ರೆ ನಮ್ಮನೆ ಫ್ರೀಝರ್ನಲ್ಲಿ -18 ಡಿಗ್ರಿ ಇತ್ತು. ಈ ಒಂದು ಟೆಂಪ್ರೇಚರಲ್ಲಿ ನಮಗೆ ಒಂದು 2-3 ಗಂಟೆ ಇಟ್ಟರೂ ತುಂಬಾ ಗಟ್ಟಿಯಾಗೇ ಸೆಟ್ ಆಗುತ್ತೆ. ಆಮೇಲೆ ನೀವು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ನಂತರ ನೀವು ಐಸ್ ಕ್ರೀಮ್ನ ತಿನ್ಬೋದು. ಈ ರೀತಿ ಒಂದು ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ, ಬಾಕ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಇದು ಮಾಡಿದ್ದೇನು ಮಿಕ್ಸ್ಚರ್ ಇತ್ತಲ್ಲ ಇದನ್ನು ಹಾಕಿ ಒಂದೇ ಒಂದು ಕ್ರೀಮ್ ಪ್ಯಾಕೆಟು ಒಂದು 3 ಮಾವಿನ ಹಣ್ಣಲ್ಲಿ 2.5 ಅಂತಲೇ ಹೇಳ್ಬೋದು, 2.5 ಬಂತು ಅಂತ ಹೇಳ್ಬೋದು. ಯಾಕೆಂದರೆ ಹಾಳಾಗಿದೆ ಅಂಥೇಳಿ ಸ್ವಲ್ಪ ಜಾಸ್ತಿನೇ ತೆಗೆದು ನೋಡಿ ಮಾಡಿ ಎಲ್ಲೂ ತುಂಬ ಹಾಳಾಗಿರಲಿಲ್ಲ. ಅಂದರೆ ಕೆಲವು ಸತಿ ಹುಳ ಎಲ್ಲ ಬಂದ್ಬಿಟ್ರಂತೂ ಯೂಸೇ ಮಾಡೋದಕ್ಕಾಗಲ್ಲ. ಇದು ಹುಳಗಿಲ್ಲ ಏನು ಬಂದಿರಲಿಲ್ಲ, ಕಪ್ ಆ ಥರ ಆಗಿತ್ತು, ಕ್ಲೀನಾಗೇ ಇತ್ತು. ಹಾಗೆ ವಾಸನೆ ಕೂಡ ಏನಿರಲಿಲ್ಲ. ಹಾಗಾಗಿ ಕಟ್ ಮಾಡಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈ ರೀತಿ ಒಂದು ಬಾಕ್ಸಲ್ಲಿ ಇದನ್ನು ಹಾಕ್ಬಿಟ್ಟು ನೀವು ಮುಚ್ಚಿ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಇಟ್ಟರೆ ತುಂಬ ರುಚಿಯಾಗಿರೋ ಮಾವಿನ ಹಣ್ಣಿನ ಐಸ್ ಕ್ರೀಮು ರೆಡಿ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಹೊರಗಡೆಯಿಂದ ತರಬೇಕಾದ್ರೆ ಅದರಲ್ಲಿ ಸಾಕಷ್ಟು ಪ್ರಿಸರ್ವೇಟಿವ್ಸು ಎಲ್ಲ ಹಾಕಿರ್ತಾರೆ. ಕೆಲವು ಸರಿ ಸಕ್ಕರೆ ಜಾಸ್ತಿ ಇರುತ್ತೆ. ಆದರೆ ಈ ಥರ ಮನೇಲಿ ಮಾಡಿದಾಗ ತುಂಬಾ ಅಂದರೆ ಎಲ್ಲದೂ ಕೂಡ ನೋಡ್ಕೊಂಡು ಹಾಕಿರ್ತೀವಿ. ಇಂಗ್ರೀಡಿಯೆಂಟ್ಸು ಎಲ್ಲ ಕ್ಲೀನಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ಒಂದು ಕ್ಲಿಂಗ್ ರ್ಯಾಪ್ ಏನಿರುತ್ತಲ್ಲ ಇದನ್ನು ಮೇಲ್ಗಡೆ ಮುಚ್ಚಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತಲ್ಲ, ಐಸ್ ಕ್ರಿಸ್ಟಲ್ಸು, ಅದು ಅವಾಯ್ಡ್ ಆಗುತ್ತೆ. ಸ್ವಲ್ಪ ಅದೇನು ಆ ಮಿಕ್ಸ್ಚರ್ ಇದೆಯಲ್ಲ ಅದಕ್ಕೆ ಟಚ್ ಆಗೋ ಹಾಗೇ ನೀವು ಆ ಕ್ಲಿಂಗ್ ರ್ಯಾಪ್ನ ಹಾಕಬೇಕಾಗತ್ತೆ. ಇದು ಐಸ್ ಕ್ರೀಮ್ ಮಾಡಿದ್ಮೇಲೆ ಚೆನ್ನಾಗಿತ್ತು, ಖಾಲಿ ಆಗೋಯ್ತು. ಕಡೆಗೆ ಒಂದೇ ಒಂದು ಸ್ಕೂಪ್ ಇತ್ತು, ಅದನ್ನು ನಿಮಗೆ ತೋರಿಸೋಣ ಅಂಥೇಳಿ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮಾಡಿ ತಿಂದು ಎಲ್ಲ ಆದಮೇಲೆ ಮರ್ತೇ ಹೋಯ್ತು ಅಂತ ಹೇಳ್ಬೋದು, ನಾನು ನಿಮಗೆ ತೋರಿಸಿಲ್ಲ ಅಂಥೇಳಿ. ಕಡೆಗೆ ನೆನಪಾಯಿತು, ಇನ್ನೇನು ಒಂದು ಸ್ಕೂಪಷ್ಟು ಉಳಿದಿದೆ, ಫುಲ್ ಎಲ್ಲ ಖಾಲಿಯಾಗೋಗಿದೆ ಅಂಥ ಟೈಮಲ್ಲಿ ನೆನಪಾಯಿತು, ತೋರಿಸ್ತಾ ಇದ್ದೀನಿ. ಈ ರೀತಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನೂ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಮಾವಿನ ಮೇಳಕ್ಕೆ ಹೋಗಿದ್ದೆ ಅಂತ ಹೇಳಿದೆ ನಿಮಗೆ. ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ನಿಮಗೆ ತೋರಿಸೋಣ ಅಂಥೇಳಿ. ಅದನ್ನೇ ಈಗ ನೀವು ನೋಡ್ತಾ ಇರೋದು. ವೀಕೆಂಡ್ ಹೋಗಿದ್ದೆ, ಸಾಕಷ್ಟು ಜನ ಇರ್ತಾರೇನೋ ಅಂತ ಅಂದ್ಕೊಂಡೆ. ಆದರೆ ಆಶ್ಚರ್ಯ ಆಯಿತು, ಸಾಕಷ್ಟು ಜನ ಇರಲಿಲ್ಲ. ಅಂದರೆ ರಶ್ ಇರುತ್ತೆ ಅನ್ನೋದು ಒಂದು ತಲೆಯಲ್ಲಿತ್ತು, ಇರಲಿಲ್ಲ. ಸ್ವಲ್ಪ ಆರಾಮಾಗೂ ಇತ್ತು, ಕಡಿಮೆನೇ ಜನ ಇದ್ದರು ಅಂತ ಹೇಳ್ಬೋದು. ಆವಾಗ ಚೂರು ಮಳೆ ಬರ್ತಿತ್ತು. ಇದು ಬೆಳಗಿನ ಟೈಮಲ್ಲಿ ಹೋಗಿದ್ದೆ, ಸುಮಾರು 11:30-12 ಗಂಟೆ ಸಮಯದಲ್ಲಿ ಹೋಗಿದ್ದೆ. ಆವಾಗ ಮಳೆ ಬರ್ತಿತ್ತು, ನಿಲ್ತಿತ್ತು, ಚೆನ್ನಾಗಿತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ತುಂಬ ಏನು ಜನ ಇರಲಿಲ್ಲ. ಅದೇ ಹೊರಗಡೆ ಜಂಕ್ ಫುಡ್ ಸಿಗುತ್ತೆ ಅಥವಾ ಬಾಯಿಗೆ ರುಚಿ ಕೊಡುವಂತಹ ತಿಂಡಿ ಪದಾರ್ಥಗಳು ಸಿಗುತ್ತೆ ಅಂದರೆ ಅಲ್ಲಿ ರಶ್ ಇರುತ್ತೆ ಇವತ್ತಿನ ದಿವಸದಲ್ಲಿ. ಹಣ್ಣಿಗೆ ರಶ್ ಇಲ್ಲ ಅಂತಂದರೆ ಸ್ವಲ್ಪ ಆಶ್ಚರ್ಯ ಆಯಿತು. ಅದು ಮಾವಿನ ಹಣ್ಣಿಗೆ, ಅದು ಒಂದಿಷ್ಟೇ ಕಾಲದಲ್ಲಿ ಮಾತ್ರ ಬರುವಂಥದ್ದು, ಒಂದು 3 ತಿಂಗಳು 4 ತಿಂಗಳು ಸಿಗುವಂಥ ಪದಾರ್ಥ.
ಹಣ್ಣು. ಅದು ಅಂಥದಕ್ಕೆ ಸಾಮಾನ್ಯವಾಗಿ ಅಪರೂಪಕ್ಕೆ ಸಿಗೋದನ್ನು ಆಸೆ ಪಟ್ಟು ತಿನ್ನೋದು ಉಂಟಲ್ವ. ಸೊ ಅದಕ್ಕೆ ಯೋಚನೆ ಮಾಡಿದ್ರೆ ಆ ರೀತಿ ಜನ ಕಡಿಮೆ ಇದ್ರು ಅಂತಲೇ ಹೇಳ್ಬೋದು. ಮಾವಿನ ಹಣ್ಣು ಸಾಕಷ್ಟು ಸ್ಟಾಲ್ಗಳು ಕಾಣಿಸ್ತಿತ್ತು, ಆದರೆ ತುಂಬ ಏನೋ ಅಂದರೆ ಇದಕ್ಕೂ ಹಿಂದೆ ಆಲ್ಮೋಸ್ಟ್ ಪ್ರತಿ ವರ್ಷವೂ ನಾನು ಬಂದು ನೋಡಿದ್ದೀನಿ ಅಂತಲೇ ಹೇಳ್ಬೋದು. ಮಧ್ಯದಲ್ಲೆಲ್ಲೋ ಒಂದೋ ಎರಡೋ ಮಿಸ್ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಪ್ರತಿ ವರ್ಷ ನಾನು ನೋಡಿದ್ದೀನಿ. ಈ ವರ್ಷ ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು. ನಂಗೆ ಈ ವರ್ಷ ಮಾವಿನ ಮೇಳದಲ್ಲಿ ಮಾವಿನ ಹಣ್ಣಿಗಿಂತ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು, ಹಾಗೆ ಚೆನ್ನಾಗಿ ಅನಿಸಿದ್ದು ಅಂದರೆ ಹಲಸಿನ ಹಣ್ಣನ್ನು ಮಾರ್ತಾರೆ ಇಲ್ಲಿ. ಬಿಡಿಸ್ಕೊಡ್ತಾರೆ, ತೊಳೆನೆಲ್ಲ ಬಿಡಿಸಿಟ್ಟಿರ್ತಾರೆ. ಅದು ತುಂಬ ಚೆನ್ನಾಗಿ ಅನಿಸ್ತು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಲ್ಲಿ ನೀವು ಹೋದರೆ, ಅಂದರೆ ಗ್ಲಾಸ್ ಹೌಸ್ ಏನಿದೆಯಲ್ಲ ಅದ್ರ ಹತ್ರ ಹೋದರೆ ಈ ರೀತಿ ಈ ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎದುರು ಭಾಗದಲ್ಲೇ ಸಾಲಾಗಿ ಇಟ್ಕೊಂಡಿರ್ತಾರೆ. ಇದು ಈ ಸತಿ ಏನು ಪ್ರತಿ ಸತಿನೂ ಹೆಚ್ಚು ಕಡಿಮೆ ದೊಡ್ಡಬಳ್ಳಾಪುರದ ಸೈಡಿಂದಾನೇ ಬರೋದು ಅಂತ ಹೇಳ್ತಾಯಿದ್ರು. ಹಲಸಿನ ಹಣ್ಣು, ಬಗೆಯ ಹಲಸಿನ ಹಣ್ಣುಗಳನ್ನು ಇಲ್ಲಿ ತೊಗೊಂಬಂದು ಅದನ್ನು ಬಿಡಿಸಿ ಇಟ್ಟಿರ್ತಾರೆ. ನಿಮ್ಗೆ ಎಷ್ಟು ತೊಳೆ ಬೇಕೋ ಅಷ್ಟು ತೊಳೆನ ತೊಗೋಬೋದು. ಬೆಲೆ ಏನು ತುಂಬ ಕಡಿಮೆ ಅಂತ ಏನು ಅನ್ನಿಸ್ಲಿಲ್ಲ, ಆದರೆ ಹೊರಗಡೆ ಕಂಪೇರ್ ಮಾಡಿದರೆ ಕಡಿಮೆ ಇದೆಯೋ ನನಗೆ ಗೊತ್ತಿಲ್ಲ. 100 ರೂಪಾಯಿಗೆ ಡಜನ್ನು, 1 ಡಜನು, 1.5 ಡಜನು ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಚೌಕಾಸಿ ಮಾಡಿದ್ರೆ ಕೊಡ್ತಾಯಿದ್ರು. ಇಲ್ಲಿ ಸಾಲಾಗಿ ಎಲ್ಲರೂ ಬಗೆಯ ಹಲಸಿನ ಹಣ್ಣುಗಳು, ಚಂದ್ರ ಹಲಸು, ಮಾಮೂಲಿ ಬಿಳಿ ಹಲಸು ಎಲ್ಲದನ್ನು ಕೂಡ ಇಟ್ಕೊಂಡಿದ್ರು. ರುಚಿ ನೋಡಿ ತೊಗೋಬೋದಾಗಿತ್ತು. ಎಲ್ಲರೂ ಕರೀತಾಯಿದ್ರು, ಬನ್ನಿ ರುಚಿ ನೋಡಿ ಹೇಗಿದೆ ಅಂತ, ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಹಾಗೆಯೇ ನೇರಳೆ ಹಣ್ಣು ಇತ್ತು. ನೇರಳೆ ಹಣ್ಣು ಸಾಕಷ್ಟು ಬರ್ತಾಯಿದೆ. ಹಾಗೆಯೇ ಬೆಲೆ ಕೂಡ ತುಂಬ ಮುಂಚೆ ಅಂದರೆ ಬಂದು ಸೀಸನ್ ಸ್ಟಾರ್ಟ್ ಆದ ಹೊಸರಲ್ಲಿ ಭಾರಿ ದುಬಾರಿ ಇರುತ್ತಲ್ವ. ಇವಾಗ ಚೆನ್ನಾಗಿ ಹಣ್ಣು ಬಂದಾಗ 120, ಕೆಲವ್ರು 150 ಅಂತ ಆದರೆ 100ರಿಂದ 120 ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇದು ಚೆನ್ನಾಗಿತ್ತಿದ್ದು. ಇಲ್ಲಿ ನೀವು ಸಾಲಕ್ಕೆ ನಡ್ಕೊಂಡು ಹೋದರೆ ಎಲ್ಲರ ಹತ್ರನೂ ಟೇಸ್ಟ್ ನೋಡಿ ಯಾವ್ದು ಚೆನ್ನಾಗಿದೆಯೋ ಅದನ್ನು ತೊಗೋಬೋಯ್ತು. ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅಂದರೆ ಅಯ್ಯೋ ಧೂಳಲ್ಲೆಲ್ಲ ಈ ರೀತಿ ಬಿಡಿಸಿಟ್ಟಿದ್ದನ್ನು ತಿನ್ನೋದ ಅಂಥೇಳಿ. ಆ ರೀತಿ ಏನು ನನಗೆ ಅನ್ನಿಸ್ಲಿಲ್ಲ. ಅಂದರೆ ತುಂಬ ಮಣ್ಣೋ ಗಾಳಿನೋ ಏನೋ ಬಿಸ್ತಿರಲಿಲ್ಲ. ಆಮೇಲೆ ನೀಟಾಗೂ ಇಟ್ಕೊಂಡಿದ್ರು. ಹಾಗೆಯೇ ಎಲ್ಲ ಹಣ್ಣನ್ನು ಬೇಕಾದರೆ ಹೆಚ್ಚಿಗೆ ಬೇಕು ಅಂದರೆ ಬಿಡಿಸ್ಕೊಡ್ತಿದ್ರು. ಕೆಲವೆಲ್ಲ ಇವಾಗಿನೂ ಫ್ರೆಶ್ ಆಗಿ ಬಿಡಿಸಿಟ್ಟಿರೋದು ಕೂಡ ಗೊತ್ತಾಗ್ತಾಯಿತ್ತು. ನೀವು ಮನೆಗೆ ತೊಗೊಂಬಂದರೆ ನೀಟಾಗಿ ಅದನ್ನು ಕುಡಿಯೋ ನೀರಲ್ಲಿ ತೊಳೆದು ಕೂಡ ಆಮೇಲೆ ತಿನ್ಬೋದು. ನನಗೆ ಹಂಗನ್ನಿಸ್ತು. ಆಮೇಲೆ ಚೆನ್ನಾಗಿತ್ತಿಲ್ಲಿ. ಮಾವಿನ ಹಣ್ಣು ಕೂಡ ತೊಗೊಂಡ್ವಿ. ಅದೇ ಹೇಳಿದ್ನಲ್ಲ, ತೊಗೊಂಡಿದ್ರಲ್ಲಿ ಅರ್ಧದಷ್ಟು ಹಣ್ಣಲ್ಲಿ ಹುಳ ಅಲ್ಲ, ಹಾಳಾಗಿರೋದು, ಏಟ್ ಬಿದ್ದರೆ ಏನೋ ಒಟ್ಟಿನಲ್ಲಿ ಒಂದಂತೂ ಏನೋ ಇತ್ತು. ಬಟ್ ಈ ಸತಿ ಅಷ್ಟೊಂದು ಮಜಾ ಮತ್ತು ಖುಷಿ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಮಲ್ಲಿಕಾಯಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಬಾದಾಮಿ ಎಲ್ಲ, ಮಲ್ಗೋವಾ ಎಲ್ಲವುದು ಕೂಡ. ಆದರೆ ಈ ಸತಿ ಅದು ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇತ್ತು ಮಾವಿನ ಮೇಳದ ನನ್ನ ಅನುಭವ. ನೀವು ಎಲ್ಲ ಹೋಗಿ ಬಂದೀರಾ, ಏನೇನು ತೊಗೊಂಡ್ರಿ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಸುಂದರವಾದ ಬ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.